ಸ್ಟಾರ್ಟಿಂಗ್ ಸೀನ್ಲಿ ಒಬ್ಬನ್ ತೋರಿಸ್ತಾರೆ. ಅವನು ಅವ್ನ ಫ್ಲೈಟ್ ಅಲ್ಲಿ ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊಂಡು ಮೇಲೆ ಎತ್ತಿರ್ತಾ ಇರ್ತಾನೆ. ಆವಾಗ ಹಿಂದ್ಗಡೆ ತಿರುಗಿ ನೋಡ್ತಾನೆ. ನೋಡಿದ್ರೆ ಒಂದ್ ಹುಡುಗಿ ಅವನ್ನೇ ನೋಡ್ತಾ ಇರ್ತಾಳೆ. ಅವಳು ಸ್ವಲ್ಪ ನಗ್ತಾ ಇರ್ತಾಳೆ. ಅದಾದ್ಮೇಲೆ ಒಂದ್ ಚಿಕ್ಕದಾಗಿರೋ ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ಆ ಫ್ಲಾಶ್ ಬ್ಯಾಕ್ ಅಲ್ಲಿ ಇವನು ಬಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾನೆ. ಅವಾಗ ಏನಾಗುತ್ತೆ, ಒಂದ್ ಹುಡುಗಿ ಸಿಗರೇಟ್ ಹೊಡಿತಾ ಇರ್ತಾಳೆ ನಿಂತ್ಕೊಂಡು. ಅದನ್ನ ನೋಡ್ಬಿಟ್ಟು ಏನ್ ಮಾಡ್ತಾನೆ, ಇವನಿಗೆ ಡ್ರಾಯಿಂಗ್ ಬರುತ್ತೆ. ಸೊ ಅದರಿಂದ ಡ್ರಾಯಿಂಗ್ ಬರಿತಾ ಇರ್ತಾನೆ ಅವಳು ನೋಡ್ಕೊಂಡು. ಆದ್ರೆ ಕರೆಕ್ಟಾಗಿ ಬಸ್ ಬಂದ್ಬಿಡುತ್ತೆ. ಹೋಗ್ಬಿಟ್ಟು ಹತ್ಕೋತಾನೆ. ಅವನು ಒಂದು ಸೀಟ್ ಹುಡುಕ್ತಾ ಇದ್ರೆ ಆ ಸೀಟಲ್ಲಿ ಅದೇ ಹುಡುಗಿ ಬಂದು ಕೂತ್ಕೊಂಡಿರ್ತಾಳೆ. ಆಮೇಲೆ ಬಸ್ ಮೂವ್ ಆಗ್ತಾ ಇರುತ್ತೆ. ಇವನೇನು ಮಾತಾಡಲ್ಲ. ಅವಳು ಸೀಟು ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟು ಇವನ್ ಪಾಡಿಗೆ ಕೂತ್ಕೊಂಡು ನಿದ್ದೆ ಮಾಡ್ಬಿಡ್ತಾನೆ. ಆ ನಿದ್ದೆ ಮಾಡ್ತಾ ಮಾಡ್ತಾ ಅವನ ಮೇಲೆ ಮನಿಕೊಬಿಟ್ಟಿರ್ತಾನೆ. ಬಟ್ ಆದ್ರೆ ಅವಳು ಏನ್ ಜಾಸ್ತಿ ರಿಯಾಕ್ಟ್ ಮಾಡ್ಬಿಟ್ಟು ಎದ್ದೋಳಿಸೋದು ಇಲ್ಲ. ಸ್ವಲ್ಪ ದೂರ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಜೋರಾಗಿ ಬ್ರೇಕ್ ಹೊಡಿತಾರೆ. ಹೊಡೆದಿದ್ ಬ್ರೋಕೆ ಹಿಂದೆ ಹೋಗ್ಬಿಟ್ಟು ಮುಂದಕ್ಕೆ ಹೋಗಿ ಅವ್ನ ಹತ್ರಕ್ಕೆ ಹೋಗ್ಬಿಡ್ತಾನೆ. ಅವಾಗ ಸಡನ್ ಸಾರಿ ಅಂದ್ಬಿಟ್ಟು ಕೂತ್ಕೋತಾನೆ. ಅವಾಗ ಅವನ ಹತ್ರ ಇದ್ದಿದ್ದು ಬುಕ್ಕಲ್ಲಿ ಇದ್ದಿದ್ದು ಒಂದು ಡ್ರಾಯಿಂಗ್ ಬರ್ದಿದ್ನಲ್ಲ, ಅದು ಬಿದೋಗ್ಬಿಡುತ್ತೆ. ಅದ್ ನೋಡಿದಾಗ ಅದ್ ನಾನ್ ತಾನೆ ಅಂತ ಕೇಳ್ತಾಳೆ. ಇಲ್ಲ ಅಂತ ಅಂದ್ಬಿಟ್ಟು ಔಸ್ ಇಟ್ಕೊಂತಾನೆ. ಕೊಡಿಲಿ ಅಂತ ಅಂದ್ರೂ ಕೊಡೋದೇ ಇಲ್ಲ. ಅಲ್ಲೊಬ್ಬ ಕಂಡಕ್ಟರ್ ಇರ್ತಾನೆ, ಬಸ್ ಹ್ಯಾಂಡ್ ಓವರ್. ಅವ್ನು ಬಂದ್ಬಿಟ್ಟು ಹೇಳ್ತಾ ಇರ್ತಾನೆ, ಮುಂದೆ ರೋಡ್ ಸರಿ ಇಲ್ಲ, ಅದೇನೋ ಮಾಡ್ತಾ ಇದಾರೆ, ಅದು ಕ್ಲಿಯರ್ ಆಗಂಟ ಹೋಗಕ್ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಅದಾದ್ಮೇಲೆ ಮತ್ತೆ ಸ್ಟೋರಿ ಪ್ರೆಸೆಂಟ್ ಬರುತ್ತೆ. ಆ ಪ್ರೆಸೆಂಟ್ ಅಲ್ಲಿ ತೋರಿಸ್ತಾರೆ. ಫ್ಲೈಟ್ ಸೀನ್ ಅಲ್ಲೂ ಅಷ್ಟೇ, ಮುಂದೆ ತುಂಬಾ ಗಾಳಿ ಬರ್ತಾ ಇರೋದ್ರಿಂದ ಫ್ಲೈಟ್ ಟೇಕ್ಔಟ್ ಮಾಡಕ್ ಆಗೋದಿಲ್ಲ, ಸ್ವಲ್ಪ ನೀವು ವೆಯ್ಟ್ ಮಾಡ್ಬೇಕು ಅಂತ ಹೇಳ್ತಾ ಇರ್ತಾರೆ. ಅದ್ರ ಮತ್ತೆ ಸ್ಟೋರಿ ಫ್ಲಾಶ್ ಬ್ಯಾಕ್ ಬರುತ್ತೆ. ಅಲ್ಲಿ ತೋರಿಸ್ತಾ ಇರ್ತಾರೆ, ಅವ್ರೆಲ್ಲ ಇಳಿದು ಬಿಡ್ತಾರೆ. ಮುಂದಕ್ಕೆ ಹೋಗಕ್ಕೆ ಅಂತ ವೆಯ್ಟ್ ಮಾಡ್ತಾ ಇರ್ತಾರೆ, ಇನ್ನೊಂದ್ ಯಾರ ಗಾಡಿ ಬರ್ಲಿ ಅಂತ. ಆ ಟೈಮ್ಲಿ ಯೂನ್ ಅಂತ ಹುಡುಗಿ ಹೆಸರು. ಅವಳು ಬಂದ್ಬಿಟ್ಟು ಕೇಳ್ತಾಳೆ, ಆ ಡ್ರಾಯಿಂಗ್ ನಾ ಇಸ್ಕೋಬೋದಾ, ಕೊಡ್ತೀರಾ ನನಗೆ, ನಾ ಇಟ್ಕೋಬೋದಾ ಅಂತ ಕೇಳ್ತಾಳೆ. ಅದಕ್ಕೆ ಅವನು ಇಲ್ಲ ಅಂತ ಅಂದ್ಬಿಡ್ತಾನೆ. ಆಗ ಸರಿ, ಅವಳೇನು ಮಾತಾಡೋದಿಲ್ಲ, ನನ್ ಡ್ರಾಯಿಂಗ್ ಯಾಕೆ ಬರ್ದೆ ಅಂತಾನು ಕೇಳಕೋಲ್ಲ. ಅದಾದ್ಮೇಲೆ ಹೋಗ್ತಿದ್ದವನು ವಾಪಸ್ ಬಂದ್ಬಿಟ್ಟು ಕರೆದ್ಬಿಟ್ಟು ತಗೊಳ್ಳಿ ಅಂತ ವಾಪಸ್ ಕೊಡ್ತಾನೆ ಡ್ರಾಯಿಂಗ್ ನ. ಅವಳು ಇಟ್ಕೊಂತಾಳೆ ಚೆನ್ನಾಗಿದೆ ಅಂದ್ಬಿಟ್ಟು. ಸ್ವಲ್ಪ ತಂಗೆ ವೆಯ್ಟ್ ಮಾಡ್ತಾ ಇರ್ಬೇಕ್ರೆ ಅವನ್ನ ಕರ್ಕೊಂಡು ಹೋಗಕ್ಕೆ ಅಂತ ಅವ್ರ ಅಪ್ಪ ಬರ್ತಾರೆ. ಅವ್ರು ಒಂದ್ ಟ್ರೆಕ್ ತಗೊಂಡ್ಬಂದಿರ್ತಾರೆ. ಏನೋ ಮಾತಾಡ್ತಿರ್ಬೇಕು, ಒಳಗ್ ಹತ್ತಾನೆ. ಹೀರೋನ್ ಒಬ್ಳೆ ನಿಂತಿರ್ತಾಳ. ಸರಿ ಅಂತ ಅನ್ಬಿಟ್ಟು ಹೆಲ್ಪ್ ಮಾಡೋಣ ಅಂತ ಡ್ರಾಪ್ ಕರೀತಾನೆ. ಮತ್ತೆ ಸ್ಟೋರಿ ಪ್ರೆಸೆಂಟ್ ಬರುತ್ತೆ. ಅಲ್ಲಿ ಯಾವ್ದೋ ಒಂದು ರೂಮ್ಗೆ ಹೋಟೆಲ್ ಬುಕಿಂಗ್ ಅಂತ ಹೋಗ್ತಾರೆ. ಏನಕ್ಕೆ ಅಂದ್ರೆ ಫ್ಲೈಟ್ ಕ್ಯಾನ್ಸಲ್ ಆಗೋಯ್ತು. ಅಲ್ಲಿ ಹೋದಾಗ ಎಲ್ಲಾ ಬುಕ್ಕಿಂಗು ಕಂಪ್ಲೀಟ್ ಆಗ್ಬಿಟ್ಟಿರುತ್ತೆ, ಒಂದು ರೂಮು ಇರಲ್ಲ. ಲಾಸ್ಟ್ ಬುಕ್ ಮಾಡಿರೋದು ನಮ್ ಹೀರೋನೆ. ಅದ್ ನೋಡ್ತಾಳೆ. ನೋಡಿದಾಗ ಅದಾಮ ಹಂಗೆ ಕಟ್ ಆಗುತ್ತೆ. ಇಬ್ರು ಒಟ್ಟಿಗೆ ಒಂದ್ ರೂಮ್ಗೆ ಬಂದ್ಬಿಡ್ತಾರೆ. ಯಾಕಂದ್ರೆ ಇವ್ರು ಆಲ್ರೆಡಿ ಪರಿಚಯ ಇದೆ ಅದರಿಂದ. ಆಗ ಹೀರೋ ಕೇಳ್ತಾನೆ, ತುಂಬಾ ದಿನ ಆಗೋಯ್ತಲ್ವಾ, ನೀನ್ ಇಷ್ಟ ದಿನ ಎಲ್ಲಿದ್ದೆ ಅಂತ ಕೇಳ್ತಾನೆ. ಅದಾದ್ಮೇಲೆ ಮತ್ತೆ ಸ್ಟೋರಿಗೆ ಬರುತ್ತೆ, ಅವ್ನ್ ಬ್ಯಾಕ್ ಸ್ಟೋರಿಗೆ. ಆಗ ಹೀರೋ ಅಪ್ಪ ಕೇಳ್ತಾರೆ ಹೀರೋಯಿನ್, ಇಲ್ಲೇನ್ ಕೆಲ್ಸ ನಿಮ್ಗೆ, ಏನಿಲ್ಲಿ ನಿಮ್ ಮನೆ ಇದೆಯಾ ಅಂತ ಕೇಳ್ತಾರೆ. ಅದಕ್ಕೆ ಅವಳು ಅಂತಾಳೆ, ಇಲ್ಲ ನಾನು ಓದಿದ್ದು ಬರ್ದಿದ್ದು ಆಮೇಲೆ ಹುಟ್ಟಿದ್ದೆಲ್ಲ ಇದೇ ಜಾಗ ಅಂತ ಹೇಳ್ತಾಳೆ. ಹೌದಾ ಅನ್ಬಿಟ್ಟು ಮಾತಾಡ್ಕೊಂಡ್ ಬರ್ಬೇಕಾದ್ರೆ ಸಡನ್ ಆಗಿ ಒಂದ್ ಮಾತು ಕೇಳ್ಬಿಡ್ತಾರೆ, ನೀವಿಬ್ರು ಡೇಟ್ ಮಾಡ್ತೀರಾ ಇಲ್ಲಾಂದ್ರೆ ಏನು ಪರಿಚಯನ ಅಂತ ಕೇಳ್ಬಿಡ್ತಾರೆ. ಇದ್ ಕೇಳಿದಿ ಹೀರೋಗೆ ಗುಡುಗುಡು ಅಂತ ಅನ್ಸ್ಬಿಡುತ್ತೆ. ಅಯ್ಯೋ ಅಂತ ಅನ್ಬಿಟ್ಟು, ಏನಪ್ಪಾ ಏನ್ ಕೇಳ್ತಿದ್ಯಾ ಅನ್ಬಿಟ್ಟು ಕಿವಿ ಹತ್ರ ಬಂದ್ಬಿಟ್ಟು ಹೇಳ್ತಾನೆ. ಇಲ್ಲ ಆತರ ಏನಿಲ್ಲ ಅಂತ ಅವಳು ಕ್ಯಾಶುವಲ್ ಆಗಿ ಹೇಳ್ತಾಳೆ. ಸರಿ, ನಮ್ ರೆಸ್ಟೋರೆಂಟ್ ಇಲ್ಲೇ ಇದೆ, ಬಂದ್ಬಿಟ್ಟು ಊಟ ಮಾಡ್ಕೊಂಡು ಹೋಗಿ ಅಂತ ಅವ್ರ ಅಪ್ಪ ಹೇಳಿದ್ರೆ, ಹಂಗೆಲ್ಲ ಹೇಳ್ಬೇಡಪ್ಪ, ಸುಮ್ನಿರು, ಏನ್ ತಿಳ್ಕೊತಾರೆ ಅನ್ಬೇಕಾರೆ, ಯಾಕೆ ಹಂಗೆ ಹೇಳ್ತಿದ್ದೀರಾ, ನಾ ಪರವಾಗಿಲ್ಲ, ನಾ ಬರ್ತೀನಿ, ಹೊಟ್ಟೆ ಹಸಿದಿದೆ ಅಂತ ಎಲ್ಲಾ ವಿಷಯನೂ ಕ್ಯಾಶುವಲ್ ಆಗಿ ತಗೋತಾಳು. ಏನು ತುಂಬಾ ಓವರ್ ರಿಯಾಕ್ಟ್ ಮಾಡಲ್ಲ. ಅಲ್ಲೋದಾಗ ಏನು ಹುಳ ಊಟ ಎಲ್ಲ ಕೊಡ್ತಾರವ್ರಪ್ಪ. ಇವಳಿಗೂ ಅದು ಇಷ್ಟ ಆಗುತ್ತೆ. ವಿಲಿ ಅಂತ ಇರುತ್ತೆ, ನೋಡಕ್ಕಂತೂ ನಮ್ಗೆ ಬರಲ್ಲ. ನಾನ್ ಬೇರೆ ವೆಜಿಟೇರಿಯನ್. ಇದ್ ನೋಡ್ಬಿಟ್ಟು ಒಂಥರ ಅನ್ಸು. ಅದಾದ್ಮೇಲೆ ಇಷ್ಟ ಪಟ್ಬಿಟ್ಟು ತಿನ್ಬಿಟ್ಟು ಅವಳು ಮನೆಯೆಲ್ಲ ಹಂಗೆ ಸುತ್ತಾಡ್ತಿರ್ತಾಳೆ. ಅವಾಗ ಇವನು ತುಂಬಾ ಡ್ರಾಯಿಂಗ್ ಮಾಡಿರ್ತಾನೆ. ನೀನೇನ್ ಡ್ರಾಯಿಂಗ್ ಸ್ಟೂಡೆಂಟ್ ಅಂತ ಕೇಳ್ತಾಳೆ. ಅದಕ್ಕೆ ಅವನು ಇಲ್ಲ ನಾನು ಕಂಪ್ಯೂಟರ್ ಸ್ಟೂಡೆಂಟ್, ಇನ್ನೊಂದು ನನಗೆ ಫ್ಯಾಷನ್ ಅಂದ್ರೆ ನನಗಿಷ್ಟ ಇರೋ ಹಾಬಿ ಅಷ್ಟೇ ಅಂತ ಹೇಳ್ತಾನೆ. ಹೌದಾ ಅಂತ ಅಂದ್ಬಿಟ್ಟು ಅವನೇನೋ ಮಾಡ್ಬೇಕಾದ್ರೆ ಅವ್ರ ಅಪ್ಪ ಬಂದ್ಬಿಟ್ಟು ಅವಳನ್ನ ಬಿಟ್ಬಿಟ್ ಬಾ ಅಂತ ಹೇಳ್ತಾನೆ. ಸರಿ ಅನ್ಬಿಟ್ಟು ಗಾಡಿ ತಗೊಂಡು ಕರ್ಕೊಂಡು ಹೋಗ್ತಾನೆ. ಅವಳು ಮನೆಗೆ ಕರ್ಕೊಂಡು ಹೋಗ್ತಾಳೆ ಅಂದ್ರೆ ಯಾವ್ದೋ ಒಂದು ಅನಾಥಾಶ್ರಮ ಕರ್ಕೊಂಡು ಹೋಗ್ತಾಳೆ. ಮೋಸ್ಟ್ಲಿ ಅವಳು ಅಲ್ಲೇ ಇರೋದು ಅನ್ಸುತ್ತೆ. ಏನು ಮಾತಾಡಲ್ಲ, ಬಾಯ್ ಅಂತ ಹೇಳ್ಬಿಟ್ಟು ಅವಳ ಪಾಡಿಗೆ ಹೋಗ್ಬಿಡ್ತಾನೆ. ಇವ್ ನೋಡ್ಕೊಂಡು ಹಂಗೆ ವಾಪಸ್ ಬಂದ್ಬಿಡ್ತಾನೆ. ಅವಳು ಏನ್ ಮಾಡ್ತಾಳೆ, ಒಳಗೆ ಹೋಗ್ಬಿಟ್ಟು ನಾನು ಪ್ರೆಸಿಡೆಂಟ್ ನ ನೋಡ್ಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಇಲ್ಲ ಅವ್ರಿಲ್ಲ ಇವತ್ತು ಅಂತ ಹೇಳ್ತಾರಲ್ಲ ಯಾರೋ ಒಂದ್ ಲೇಡಿ. ಸರಿ ಅಂತ ಅಂದ್ಬಿಟ್ಟು ಮಕ್ಳಿಗೆ ಇದ್ ಕೊಟ್ಬಿಡಿ ಅಂದ್ಬಿಟ್ಟು ಏನೋ ಗಿಫ್ಟ್ ಕೊಟ್ಬಿಟ್ಟು ಬಂದ್ಬಿಡ್ತಾಳೆ. ಆದ್ರೆ ಇವ್ನು ಹೋಗ್ತಿದ್ದವನ್ಗೆ ಅನ್ಸುತ್ತೆ, ಇವಳು ಯಾಕೆ ಇಲ್ಲಿಗೆ ಹೋಗ್ಬೋದು, ಇದೆಲ್ಲ ಚಿಕ್ಕ ಮಕ್ಳು ಇರೋ ಜಾಗ, ಮೋಸ್ಟ್ಲಿ ವಾಪಸ್ ಬರ್ಬೋದಾ ಅಂತ ಅಂದ್ಬಿಟ್ಟು ಹೋಗ್ತಿದ್ದವನು ವಾಪಸ್ ಬರ್ತಿರ್ತಾನೆ. ಅವ್ನು ಅನ್ಕೊಂಡಂಗೆ ಅವಳು ವಾಪಸ್ ಬರ್ತಾ ಇರ್ತಾಳೆ. ಸರಿ ಅಂದ್ಬಿಟ್ಟು ಲಿಫ್ಟ್ ಬೇಕಂತ ಕೇಳಿದಾಗ ಅವಳು ನೀನ್ ಹಿಂದೆ ಕೂತ್ಕೊಂಡು ನಾನ್ ಓಡಿಸ್ತೀನಿ ಅಂದ್ಬಿಟ್ಟು ಅವಳು ಓಡಿಸ್ಕೊಂಡ್ ಬರ್ತಾಳೆ. ಹೋಗ್ಬೇಕಾದ್ರೆ ಅವ್ನು ಎಲ್ಲಿ ಹಿಡ್ಕೋದು ಅಂತ ಯೋಚನೆ ಮಾಡ್ತಿದ್ರೆ ನಾನೇ ಹಿಡ್ಕೊ ಅಂತಾನೆ. ಅಂತಳವಳು
ಅದಕ್ಕೆ ಇವ್ನ ಏನ ಮಾಡ್ತಿರ್ತಾನೆ, ಇಲ್ಲ ಟೈಟ್ ಆಗಿ ಇಡ್ಕೊ ಅಂತ ಅಂದ್ಬಿಟ್ಟು ಇವಳು ಓಡ್ಸ್ಕೊಂಡ್ ಬರ್ತಾಳೆ. ಆವಾಗ ಒಂದ್ ಸ್ವಲ್ಪ ದೂರ ಹೋಗ್ತಾ ಹೋಗ್ತಾ ಒಂದ್ ಬೀಚ್ ಕಾಣುತ್ತೆ. ಅಲ್ಲಿ ಸೂರ್ಯ ಮುಳುಗ್ತಾ ಇರೋದು ತುಂಬಾ ಚೆನ್ನಾಗಿ ಕಾಣ್ತಾ ಇರತ್ತೆ. ಸರಿ ಬಾ ಅಂತ ಅಂದ್ಬಿಟ್ಟು ಅಲ್ಲಿ ಕೂತ್ಕೊಂಡು ಏನೋ ಕಲ್ಗಳು ಜೋನಿಸ್ಕೊಂಡು ಅದನ್ನ ನೋಡ್ತಾ ಕೂತಿರ್ತಾರೆ. ಅವಾಗ ಅವಳು ಕೇಳ್ತಾಳೆ, ನನಗೆ ವಾಪಸ್ ಹೋಗಕ್ಕೆ ಅಂತ ನನಗೆ ಮನೇನೇ ಇಲ್ಲ ನಿಜ ಹೇಳ್ಬೇಕು ಅಂದ್ರೆ. ಆದ್ರೆ ನಾನು ಹುಟ್ಟಿದ್ ಬೆಳೆದಿದ್ದೆಲ್ಲ ಅಲ್ಲೇನೆ. ಸೊ ಅದರಿಂದ ಅಲ್ಲಿ ಹೋದೆ, ಒಬ್ಬನ್ ಮೀಟ್ ಮಾಡಕ್ಕೆ ನಂಗೆ ಸಿಗ್ಲಿಲ್ಲ. ನಿನ್ಗೆ ಹೆಂಗ ಅನ್ಸುತ್ತೆ ವಾಪಸ್ ಬರೋದು ಅಂತ ಕೇಳ್ತಾಳೆ. ಅದಕ್ಕೆ ಅವನು ಇಷ್ಟ ಇರೋ ಊಟನ ತುಂಬಾ ಕಾದ್ಬಿಟ್ಟು ಒಂದಿನ ತಿಂದ್ರೆ ಹೆಂಗಿರುತ್ತೆ ಆ ತರ ಖುಷಿ ಆಗುತ್ತೆ ಅಂತ ಅವನು ಅಂತಾನೆ. ಹೌದಾ ಅಂತ ಅಂದ್ಬಿಟ್ಟು ಇಬ್ರು ಮಾತಾಡ್ತಾ ಇರ್ತಾರೆ. ಹೆಂಗ ಕಷ್ಟ ಪಟ್ಬಿಟ್ಟು ಒಂದ್ ಮನೆ ಕಟ್ಬೇಕು, ನನ್ನ ಹೆಸರು ಒಂದ್ ಮನೆ ಇರ್ಬೇಕು ಅಂತ ಆಸೆ ಪಡ್ತೀನಿ ಅಂತ ಅವಳು ಹೇಳ್ತಾಳೆ. ಸರಿ ನಿನ್ಗೇನು ಅಂತ ಹೇಳ್ಬಿಟ್ಟು ಕೇಳಿದಾಗ ಹೀರೋ ಹೇಳ್ತಾನೆ, ನಾನು ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಗೇಮ್ ಬಿಲ್ಡ್ ಮಾಡ್ಬೇಕು ಅಂತ ಆಸೆ ಪಡ್ತೀನಿ ಅಂತ ಹೀರೋ ಹೇಳ್ತಾನೆ. ಹಂಗ ಹೇಳ್ಬಿಟ್ಟು ಅಲ್ಲಿ ಮುಳುಗೋಗ್ತಿರೋ ಸೂರ್ಯನ ನೋಡ್ಬಿಟ್ಟು ಪ್ರೇ ಮಾಡ್ತಾರೆ ಇಬ್ರು. ಆಮೇಲೆ ಇನ್ನೊಂದು ವಿಷಯ, ನನ್ ಡ್ರೀಮ್ ಏನ್ ಗೊತ್ತಾ, ಆ ಡ್ರೀಮ್ ನ ನೀವೇ ಪೂರ್ತಿ ಮಾಡಬಹುದು. ಏನಿಲ್ಲ, ನೀವು ಚಾನಲ್ ಹೊಸದಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡ್ಬಿಟ್ಟು ನಿಮ್ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ಬಿಟ್ರೆ ಅದೇ ನನ್ ಡ್ರೀಮ್ ಕಂಪ್ಲೀಟ್ ಆಗದಂಗೆ. ಸೊ ಅದನ್ನ ಮಿಸ್ ಮಾಡದೆ ಮಾಡ್ಬಿಡಿ. ಅದಾದ್ಮೇಲೆ ಸ್ವಲ್ಪ ದಿನ ಹಂಗೆ ಹೋಗ್ಬಿಡುತ್ತೆ. ಒಂದಿನ ಹೀರೋ ಏನ್ ಮಾಡ್ತಾನೆ, ಅವಳು ಎಲ್ಲಿ ಕೆಲಸ ಮಾಡ್ತಾಳೆ ಅಂತ ತಿಳ್ಕೊಂಡ್ಬಿಟ್ಟು ಅವಳು ಒಂದು ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡ್ತಿರ್ತಾಳೆ. ಆ ಜಾಗಕ್ಕೆ ಅವ್ರ ಫ್ರೆಂಡ್ಸ್ ಎಲ್ಲ ತಗೊಂಡು ಪೆಟ್ರೋಲ್ ಹಾಕ್ಸಂಗೆ ಏನೋ ಒಂದು ಕೋ ಇನ್ಸಿಡೆಂಟ್ ತರ ಹೋಗ್ಬಿಟ್ಟು ಮೀಟ್ ಮಾಡ್ತಾನೆ. ಏನೂ ಗೊತ್ತೇ ಇಲ್ಲ ನಂಗೆ. ಅವಳು ಶಾಕ್ ಆಗ್ಬಿಡ್ತಾಳೆ, ಹಾಯ್ ಅನ್ಕೊಂಡ್ ಮಾತಾಡ್ತಾಳೆ. ಇವಳಿಗೆ ಏನಂದ್ರೆ ಒಂದು ಹಾರ್ಟ್ ಅಟ್ಯಾಕ್ ಆಗ್ಬೇಕು ಅಂತ ತುಂಬಾ ಆಸೆ. ಅದರಿಂದ ತುಂಬಾ ಕಷ್ಟ ಪಡ್ತಾಳೆ. ಅವಳ ಫೀಸ್ಗೆ ಎಲ್ಲದಕ್ಕೂ ಮೇಂಟೈನ್ ಮಾಡಕ್ಕೆ ಕಾಸ್ಕಂತು. ಅದರಿಂದ ಬೆಳಗ್ಗೆ ಒಂದ್ ಶಿಫ್ಟ್, ಸಾಯಂಕಾಲ ಒಂದ್ ಶಿಫ್ಟ್ ಅಂತ ಕೆಲಸ ಮಾಡ್ತಿರ್ತಾಳೆ. ತುಂಬಾ ಓವರ್ ಡ್ಯೂಟಿ ಮಾಡ್ತಿರ್ತಾಳೆ. ಅದಲ್ದೆ ಅವಳು ನಿದ್ದೆ ಮಾಡೋದೇ ತುಂಬಾ ಕಮ್ಮಿ. ಅದಲ್ದೆ ಇವ್ರ ಅಪ್ಪ ಅಮ್ಮ ಬೇರೆ ಇವಳಿಗೆ ಇಲ್ವೇ ಇಲ್ಲ. ಇನ್ನೊಂದ್ ತರ ಕಷ್ಟ ಇರುತ್ತೆ. ಇದೆಲ್ಲ ಬಿಟ್ರೆ ಹೀರೋ ಆತರ ಅಲ್ಲ, ಅವನೊಂದ್ ಸೈನ್ಸ್ ಸ್ಟೂಡೆಂಟ್. ಅವನ್ಗೆ ಅಂತ ಅವ್ರ ಅಪ್ಪ ಇದಾರೆ. ಅದಲ್ದೆ ಇವ್ನಿಗೆ ಒಂದ್ ಗೇಮ್ ಕ್ರಿಯೇಟ್ ಮಾಡ್ಬೇಕು ಅಂತ ಅಷ್ಟೊಂದು ಆಸೆ. ಆಮೇಲೆ ಅದ್ರ ಮೇಲೆ ಅಂತ ಫ್ಯಾಷನ್ ತರ ತಿರುಗ್ತಾ ಇದ್ದಾನೆ. ಆಮೇಲೆ ಹೋಗ್ತಾ ಹೋಗ್ತಾ ಏನ್ ಮಾಡ್ತಾನೆ, ಅವಳ ಜೊತೆ ಫ್ರೆಂಡ್ಶಿಪ್ ಮಾಡ್ಕೋಬೇಕು ಅಂತ ಒಂದೇ ಒಂದ್ ಕಾರಣಕ್ಕೋಸ್ಕರ ದುಡ್ಡು ಖರ್ಚಿಗೆ ಬೇಕು ಅಂದ್ಬಿಟ್ಟು ಅಲ್ಲೇ ಪಾರ್ಟ್ ಟೈಮ್ ಕೆಲ್ಸಕ್ಕೆ ಸೇರ್ಕೊಂತಾನೆ. ಆಮೇಲೆ ಇಬ್ರು ಒಳ್ಳೆ ಕ್ಲೋಸ್ ಫ್ರೆಂಡ್ಸ್ ಆಗ್ಬಿಡ್ತಾರೆ. ಆಮೇಲೆ ಸ್ವಲ್ಪ ಸ್ವಲ್ಪ ಹತ್ರ ಆಗ್ತಾ ಒಂದ್ ಒಳ್ಳೆ ಫ್ರೆಂಡ್ಸ್ ಆಗ್ಬಿಟ್ಟು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಕ್ಕೆಲ್ಲ ಒಂದು ಒಳ್ಳೆ ವೈಬ್ ಚೆನ್ನಾಗಿ ಮ್ಯಾಚ್ ಆಗಿರುತ್ತೆ ಅವ್ರಿಗೆ. ಅದಾದ್ಮೇಲೆ ಸ್ವಲ್ಪ ದಿನ ಆದ್ಮೇಲೆ ಅವಳ ಆರ್ಕಿಟೆಕ್ಟ್ ಒಂದು ಟೀಮ್ ಇರುತ್ತೆ, ಅಂದ್ರೆ ಸೀನಿಯರ್ಸ್ ಎಲ್ಲ ಇರ್ತಾರೆ. ಅದ್ರಲ್ಲಿ ಒಬ್ಬ ತುಂಬಾ ದೊಡ್ಡವನು, ಇದ್ರ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತು. ಅವಳಂತ ಪಾರ್ಟಿ ತರ ಕರೆದಿರ್ತಾರೆ. ಸೊ ಅದರಿಂದ ಇವನು ಕರ್ಕೊಂಡು ಹೋಗ್ತಾಳೆ ಬಾ ಅನ್ಬಿಟ್ಟು. ಅದಲ್ಲದೆ ಇನ್ನೊಂದು ಹುಡುಗಿನ್ ಬೇರೆ. ಅಲ್ಲಿ ಹೋಗ್ಬಿಟ್ಟು ಎಲ್ಲ ಎಂಜಾಯ್ ಮಾಡ್ಬೇಕಾದ್ರೆ ಸ್ವಲ್ಪ ಚೆನ್ನಾಗೇ ನಡೀತಿರುತ್ತೆ. ಎಲ್ಲಾರು ಏನೇನಾಗ್ಬೇಕು ಅಂತ ಕೇಳ್ಬೇಕಾದ್ರೆ ಹೀರೋ ಹೇಳ್ತಾನೆ, ನಾನು ಈ ತರ ಗೇಮ್ ಬಿಲ್ಡ್ ಮಾಡ್ಬೇಕು ಅಂತ. ಅದನ್ನ ನೋಡ್ಬಿಟ್ಟು ಒಬ್ಬ ಇರ್ತಾನೆ, ಅವ್ನ್ ಸೀನಿಯರ್. ಅವನು ಇವನ್ನ ನೋಡ್ಬಿಟ್ಟು ಆಡ್ಕೊಂಡು ನೋಡ್ತಾ ಇರ್ತಾನೆ, ಒಂಥರ ಗೇಲಿ ಮಾಡ್ತಿರ್ತಾನೆ. ಇವನ್ ಏನೋ ಮಾತಾಡಕ್ ಹೋಗಲ್ಲ, ಸುಮ್ನೆ ಆಗ್ಬಿಡ್ತಾನೆ. ಬಟ್ ಇದೇ ಒಂಥರ ಟಾಪ್ ಇಟ್ಕೊಂಡು ಹೀರೋಯಿನ್ ಹತ್ರ ಸ್ವಲ್ಪ ಫ್ಲರ್ಟ್ ಮಾಡ್ತಾ ಇರ್ತಾನೆ. ಅವಳನ್ನ ಒಂಥರ ನೈಸ್ ಮಾಡಂಗೆ ಟ್ರೈ ಮಾಡ್ತಾನೆ. ಇದು ಇವ್ನಿಗೆ ನೋಡ ಆಗ್ತಾನೆ ಇರಲ್ಲ. ಅದಲ್ದೆ ಅವಳ ಬಗ್ಗೆ ಹೇಳ್ತಾ ಇರ್ತಾನೆ, ನೀನು ಒಂದ್ ಪ್ರಾಜೆಕ್ಟ್ ಮಾಡಿದ್ದಲ್ಲ ತುಂಬಾ ಚೆನ್ನಾಗಿತ್ತು, ಆದ್ರೆ ಅದ್ರಲ್ಲಿ ಸ್ವಲ್ಪ ಮಿಸ್ಟೇಕ್ ಇದೆ, ಅದ್ರ ಬಗ್ಗೆ ತಿಳ್ಕೊಬೇಕು ಅಂದ್ರೆ ನಾ ಹೇಳ್ಕೊಡ್ಲಾ ಅಂತ ಕೇಳ್ತಾನೆ. ಅದಕ್ಕೆ ಅವಳಿಗೂ ಆಲ್ರೆಡಿ ತುಂಬಾ ಇಂಟ್ರೆಸ್ಟ್ ಇದೆ. ಅವಳು ಏನಕ್ಕೆ ಅಂತ ಥಿಂಕ್ ಮಾಡಕ್ ಹೋಗಲ್ಲ, ಅವ್ನು ಏನೋ ಬೇರೆ ತರ ಮಾಡ್ತಾನೆ ಅಂತ. ಸೊ ಹ್ಞೂ ಅಂತ ಒಪ್ಕೊಂತಾಳೆ. ಅದಾದ್ಮೇಲೆ ಇವನು ಇದ್ ನೋಡ ಆಗದೆ ಬಾತ್ರೂಮ್ ಹೋಗ್ಬಿಡ್ತಾನೆ ಹೀರೋ. ಯಾಕಂದ್ರೆ ಇವ್ರು ಆಡ್ತಿರೋ ತಡಿಯಕ್ ಆಗ್ತಿರಲ್ಲ. ಹೊರಗಡೆ ಬಂದ್ಬಿಟ್ಟು ನೋಡಿದ್ರೆ ಮತ್ತೆ ಇವ್ರ ಸೀಟ್ ಎಲ್ಲ ಇರಲ್ಲ. ಎಲ್ಲೋದ್ರು ಅಂತ ಹೊರಗಡೆ ನೋಡ್ತಾನೆ. ಅಲ್ಲಿ ನೋಡಿದ್ರೆ ಅವ್ನು ತುಂಬಾ ಡ್ರಿಂಕ್ ಮಾಡ್ಬಿಟ್ಟು ತುಂಬಾ ಹತ್ರ ನಿಂತ್ಕೊಂಡು ಏನೇನೋ ಮಾತಾಡ್ತಿರ್ತಾನೆ. ಇವಳಿಗೆ ಏನ್ ಹೇಳೋದು ಗೊತ್ತಿಲ್ಲ. ಸೀನಿಯರ್ ಬೇರೆ, ಅವಳು ಬೇರೆ. ಇವ್ರು ತುಂಬಾ ಕುಡ್ದ್ಬಿಟ್ಟಿದ್ದಾರೆ, ಮನೆಗ್ ಬಿಡ್ಬೇಕು ಅಂತ ಅಂದ್ಬಿಟ್ಟು ಇವನು ಎತ್ಕೊಂಬ ಮನೆಗ್ ಬಿಡೋಣ ಅಂತ ಕರ್ಕೊಂಡು ಹೋಗ್ತಾಳೆ. ಇವನು ಅವಳು ಹೇಳಿದ್ದು ಇವನು ಅಂತ ಅಂದ್ಬಿಟ್ಟು ಅವನ್ನ ನಾಯಿ ಒತ್ಕೊಂಬರ್ತಾನೆ ಪಾಪ. ಬಟ್ ಇಷ್ಟ ಎಲ್ಲ ಏನ್ ಮಾಡೋದು. ಬಟ್ ಆದ್ರೆ ಮನೆಗೆ ಕರ್ಕೊಂಬರ್ತಾನೆ. ಯಾರ ಮನೆಗೆ? ಹೀರೋಯಿನ್ ಮನೆಗೆ. ಅವಳು ಬೇರೆ ಒಬ್ಳೇ ಇದ್ದಾಳೆ. ಸೊ ಅದು ಏನು ಕರ್ಕೊಂಬರ್ತಾನೆ ಅಂದ್ರೆ ಅವ್ನ ಮನೆ ಎಲ್ಲಿದೆ ಅಂತ ಅಡ್ರೆಸ್ ಗೊತ್ತಿಲ್ಲ. ಸೊ ಅದರಿಂದ ಇಲ್ಲಿ ಬಂದ್ಮೇಲೆ ಪಕ್ಕದ ಮನೇಲಿ ತುಂಬಾ ಜಗಳ ಆಡ್ತಾ ಇರ್ತಾರೆ. ಅವಾಗ ಏನಿದು ಅಂದಾಗ ಡೈಲಿ ಹಿಂಗೆ ಆಡ್ತಾ ಇರ್ತಾರೆ, ಬಿಟ್ಬಿಡು ಅಂತ ಹೇಳ್ಬಿಟ್ಟು ಅದ್ ನಾರ್ಮಲ್ ಆಗ್ಬಿಡ್ತಾರೆ. ಈ ಹೀರೋ ಹೇಳ್ತಾನೆ, ಇವ್ನೇನಾದ್ರು ತೊಂದ್ರೆ ಮಾಡಿದ್ರೆ ಒಂದ್ ಕೆಲಸ ಮಾಡು, ನನಗೆ ಹೇಳು, ನಾ ಬರ್ತೀನಿ ಅಂತಾನೆ. ಇಲ್ಲ ನೀವ್ ಬೇಕಾದ್ರೆ ನನ್ ರೂಮ್ಗೆ ಬಂದ್ ಮನಿಕೋ, ನಂಗೇನ್ ತೊಂದ್ರೆ ಇಲ್ಲ ಅಂದಾಗ ಸರಿ ನಡಿ ಹೋಗೋಣ ಅಂತ ಅವಳು ನಾರ್ಮಲ್ ಆಗಿ ಹೇಳ್ತಾಳೆ. ಆಗ ಇರೋ ಒಂದ್ ನಿಮಿಷ, ನಾನು ಸ್ವಲ್ಪ ಸುಧಾರಿಸ್ಕೋತೀನಿ, ಇವನು ಎಣ ಬಾರವನೇ, ಅವನ ಎಕ್ಕ ಬಂದಿದ್ದೆ ನಂಗೆ ಸಾಕಾಗ್ಬಿಡ್ತಾ ಇತ್ತು ಅಂದ್ಬಿಟ್ಟು ಕೂತ್ಕೊಂಡು, ಅಲ್ಲ ನಿನ್ಗೂ ಏನ್ ಸಮಾಚಾರ, ಇಬ್ರು ಲವ್ ಮಾಡ್ತೀರಾ ಅಂತ ಕೇಳ್ತಾನೆ. ಅದಕ್ಕೆ ಅವಳು ತೂ ಆ ತರ ಏನಿಲ್ಲ, ಇವನ್ಗೆ ಆರ್ಕಿಟೆಕ್ಟ್ ಅಲ್ಲಿ ಸ್ವಲ್ಪ ಚೆನ್ನಾಗಿ ಗೊತ್ತು. ಸೊ ಅದರಿಂದ ನನಗೆ ಹೆಲ್ಪ್ ಮಾಡ್ತಾನೆ ಅಂತ ನಾನು ಫ್ರೆಂಡ್ ಆಗಿದ್ದೀನಿ, ಅದ್ರ ಬಿಟ್ರೆ ಏನಿಲ್ಲ ಅಂತ ಅವಳು ಹೇಳ್ತಾಳೆ. ಹೌದಾ ಅಂತ ಅಂದ್ಬಿಟ್ಟು ಮಾತಾಡ್ತಾ, ಸರಿ ನೀನ್ ಮಾಡ್ಬೇಕು ಅಂತಂದ್ರೆ ನೀವ್ ಮಾಡ್ಬಿಡ್ತೀಯಾ, ಇವನ ಹತ್ರ ಜಾಸ್ತಿ ಹೋಪ್ ಬಿಟ್ಕೊಳಕ್ ಹೋಗ್ಬಿಡ, ಯಾಕಂದ್ರೆ ಇದು ಆ ತರ ಮೆಂಟಲಿ ಇಟ್ಕೊಂಡಿಲ್ಲ ಅಂತ ಹೇಳ್ತಾನೆ ಹೀರೋ. ಅವಳು ಹಂಗೆ ನಗ್ತಾ ಇರ್ತಲ್ಲ. ಅದಾದ್ಮೇಲೆ ಬೆಳಗ್ಗೆ ಆಗುತ್ತೆ. ಕಣ್ಬಿಟ್ಟು ನೋಡಿದ್ರೆ ಅವನ್ ಮುಂದೆ ಪಕ್ಕದಲ್ಲಿ ಮನಿಕೊಂಡಿರ್ತಾನೆ. ಅಯ್ಯೋ ಇವನ್ ಪಕ್ಕ ನಾ ಮನಿಕೊಂಡಿದ್ನ ಅಂತ ಒಂಥರ ಆಸೆ ಆಗ್ಬಿಡುತ್ತೆ ಅವ್ನಿಗೆ. ಅದಾದ್ಮೇಲೆ ನೆಕ್ಸ್ಟ್ ಡೇ ಬೆಳಗ್ಗೆ ರೆಡಿ ಆಗ್ಬಿಟ್ಟು ಪಟಪಟ ಅಂತ ಹೋಗ್ಬಿಟ್ಟು ಆ ಪೆಟ್ರೋಲ್ ಬ್ಯಾಂಕ್ ಹೋಗ್ತಾನೆ ಅವಳನ್ನ ನೋಡಕ್ಕೆ ಅಂತ. ಕರೆಕ್ಟ್ ಅವನು ಅಲ್ಲಿಗೆ ಬಂದ್ಬಿಡ್ತಾನೆ ಸೀನಿಯರ್. ಅಲ್ಲಿ ಬಂದ್ಬಿಡ್ಗ
ನೀನೇನ್ ಇಲ್ಲಿ ಮಾಡ್ತಿದ್ಯಾ ಅಂತ ಅವ್ನು ಇವನ್ನೇ ಕ್ವಶನ್ ಕೇಳ್ತಾನೆ. ಅದಕ್ಕೆ ಅವನು ನನಗೆ ಸ್ವಲ್ಪ ಕಾಸು ಬೇಕಿತ್ತು, ಸೊ ಅದರಿಂದ ಪಾರ್ಟ್ ಟೈಮ್ ಕೆಲಸ ಮಾಡ್ತೀನಿ ಅಂತ ಹೀರೋ ಹೇಳ್ತಾನೆ. ಆಮೇಲೆ ಈ ಕಡೆ ಹೀರೋ ನಿಂತಿದ್ದಾಳು, ಒಳಗೆ ಹೋಗ್ಬಿಟ್ಟು ವಾಪಸ್ ರೆಡಿ ಆಗ್ಬಿಟ್ಟು ಬರ್ತಾಳೆ. ಏನೇನು ಅಂತ ಅಂದ್ರೆ, ನಾನು ಒಂದು ಇಲ್ಲಿ ಕ್ಯಾಫೆ ಇದೆ, ಅದ್ರದ್ದು ಡಿಸೈನ್ ತೋರ್ಸಕ್ಕೆ ಕರ್ಕೊಂಡು ಹೋಗ್ತಿದೀನಿ ಅಂತ ಅಂದ್ಬಿಟ್ಟು ಅವ್ನು ಕರ್ಕೊಂಡೇ ಹೋಗ್ಬಿಡ್ತಾನೆ. ಅವಳು ಕೂಡ ನಗ್ನಗ್ತಾ ಹೋಗ್ತಿರ್ತಾಳೆ. ಇದು ನೋಡಿದಾಗ ಅವ್ನಿಗೆ ಸ್ವಲ್ಪ ಬೇಜಾರಾಗುತ್ತೆ. ಹೋಗಿನ್ ಮುಂಚೆ ಹೀರೋ ಹತ್ರ ಬಂದ್ಬಿಟ್ಟು ನಾನು ಹೆಂಗ್ ಕಾಣ್ತಿದ್ದೀನಿ ಅಂತ ಕೇಳ್ತಾಳೆ. ಅದಕ್ಕೆ ಅವನು ಅವಳ ಶೋಲ್ಡರ್ ಸ್ವಲ್ಪ ಲೂಸ್ ಆಗಿರುತ್ತೆ, ಹಿಂಗ್ ಕಳ್ಕೊಂಡಿರುತ್ತೆ, ಅದ್ ಹಿಂಗೆ ಎತ್ಬಿಟ್ಟು ರೆಡಿ ಮಾಡ್ಬಿಟ್ಟು ಇವಾಗ ಪರವಾಗಿಲ್ಲ ಅಂತ ಹೇಳ್ತಾನೆ. ಪ್ರಿಟಿ ಆಗಿದ್ಯಾ ಅಂತ ಹೀರೋ ಹೇಳ್ತಾನೆ. ಅವಳು ಹೋದ್ಮೇಲೆ ಹೀರೋ ಫ್ರೆಂಡ್ ಮೀಟ್ ಮಾಡಕ್ಕೆ ಅಂತ ಹೋಗ್ತಾನೆ. ಏನಕ್ಕೆ ಅಂದ್ರೆ ಇವರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತಾರಂತೆ ಇವ್ನ್ ಗೇಮ್ ಮಾಡಕ್ಕೆ. ಆದ್ರೆ ಅವ್ರು ನೋಡಿದ್ರೆ ಬೈತಾ ಇರ್ತಾರೆ, ನಿನ್ ಕೆಲ್ಸಕ್ಕೆ ನಾವ್ ಇನ್ವೆಸ್ಟ್ಮೆಂಟ್ ಮಾಡಕ್ಕಾಗಲ್ಲ, ಏನಕ್ಕೆ ಅಂದ್ರೆ ನೀನ್ ನೋಡಿದ್ರೆ ಏನು ಯೂಸ್ ಇಲ್ಲ ಅಂತ ಅನ್ಸುತ್ತೆ ಅನ್ಕೊಂಡು. ಆಗ ಇವನು ಏನೇನೋ ಮಾತಾಡ್ಬಿಟ್ಟು ಸ್ವಲ್ಪ ತಲೆ ಕೆಡ್ಸ್ಬಿಟ್ಟು ಅವ್ರನ್ನ ಒಪ್ಪಿಸ್ಬಿಡ್ತಾನೆ. ಒಂದೇ ಸ್ವಲ್ಪ ಇನ್ವೆಸ್ಟ್ ಮಾಡ್ಬಿಡಿ, ಒಂದ್ ಲೆವೆಲ್ ದುಡ್ಡು ಬಂತು ಅಂದ್ರೆ ಇಬ್ರು 3 ಜನನು ಸಾಹುಕಾರ ಆಗ್ಬಿಡ್ತೀವಿ, ಇಮ್ಯಾಜಿನ್ ಮಾಡಕ್ಕಾಗಲ್ಲ ಹಂಗೆ ಹಿಂಗೆ ಅಂತ ಹೇಳ್ಕೊಂಡು. ಅದಾದ್ಮೇಲೆ ಹೀರೋ ಮನೇಲಿ ಮನಗಿರ್ತಾನೆ. ನೋಡಿದ್ರೆ ಹೀರೋ ಇನ್ನು ಟಪ ಟಪ ಅಂತ ಬಂದ್ಬಿಟ್ಟು ಒಳಗೆ ಹತ್ಬಿಟ್ಟು ಸಡನ್ ಆಗಿ ಮನೆ ಒಳಗೆ ಬಂದ್ಬಿಡ್ತಾನೆ. ಇವಳಿಗೆ ಸಾಕಾಗ್ಬಿಡುತ್ತೆ ಇವ್ನಿಗೆ, ಇವಳು ಹೆಂಗ್ ಬಂದ್ಲು ಇಲ್ಲಿಗೆ ಅಂದ್ಬಿಟ್ಟು. ಅದಾದ್ಮೇಲೆ ಏನಾಯ್ತು ಅಂದ್ರೆ, ಅಯ್ಯೋ ಅದೇನಿಲ್ಲ, ಅವನೇನೋ ಕೆಫೆಟೇರಿಯಾ ತೋರಿಸ್ತೀನಿ ಅಂದ್ಬಿಟ್ಟು ಕರ್ಕೊಂಡೋದ. ಅಲ್ಲಿ ನೋಡಿದ್ರೆ ಅವ್ರ ಅಮ್ಮ ಇದ್ರು. ಅವ್ರ ಅಮ್ಮ ಇದ್ದಕ್ಕಿದ್ದಂಗೆ ಏನೇನೋ ಹೇಳ್ತಾ ಇದಾರೆ. ಅವ್ರು ಏನೇನೋ ಕ್ವಶನ್ಗಳು ಕೇಳಿದ್ರು. ನನಗೆ ಅನ್ಸಿದ್ನೆಲ್ಲ ಹೇಳ್ಬಿಟ್ಟೆ, ನಂಗೆ ತಂದೆ ತಾಯಿ ಇಲ್ಲ ಅನ್ನೋದನ್ನ. ಅವ್ರು ನೋಡಿದ್ರೆ ಎಲ್ಲಾನು ಕೇಳ್ಬಿಟ್ಟು ಒಬ್ಬಂಗೆ ಯಾರಿಲ್ಲ ಅಂದ್ರೂ ಪರವಾಗಿಲ್ಲ, ಅಪ್ಪ ಅಮ್ಮ ಮಾತ್ರ ಇರ್ಬಾರ್ದು ಒಂದ್ ಮಗುಗೆ ಅಂತ ಅಂದ್ಬಿಟ್ಟು ಅವ್ರು ಬಾಯಿಗೆ ಬಂದ್ ಹೇಳ್ತಾನೆ ಇದಾರೆ. ಫುಲ್ 1 ಅವರ್ ಮೇಲೆ ಲೆಕ್ಚರ್ ಕೊಡ್ತಾ ಇದಾರೆ, ಅದಂತೆ ಇದಂತೆ ಅನ್ಕೊಂಡು. ಇವ್ನ್ ನೋಡಿದ್ರೆ ಏನಾರ ಹೇಳ್ತಾನೆ ಅಂದ್ರೆ ಒಂದು ಪದ ಮಾತಾಡ್ಲಿಲ್ಲ, ಸ್ವಲ್ಪ ದಂಗಾಗ್ಬಿಟ್ಟು ನಿಂತ್ಕೊಂಡೇ ಇದೆ ಸೈಲೆಂಟ್ ಆಗಿ, ಅವ್ರ ಅಮ್ಮ ಮಾತಾಡ್ಲಿ ಅಂತ. ಇದ್ ನೋಡಿದಾಗ ನನ್ಗೆ ಏನೋ ಒಂಥರ ಅನ್ಸ್ತು. ಅದಾದ್ಮೇಲೆ ಮನೇಲಿ ಇದ್ದಾಗ ಹಿಂಗೆ ಕಿಟಕಿಯಿಂದ ಒಂದ್ ಸ್ವಲ್ಪ ಬೆಳಗ್ ಬರ್ತಾ ಇತ್ತು, ಸ್ವಲ್ಪ ಚಿಕ್ಕದಾಗಿ ಬರ್ತಿತ್ತು, ಕೈಯಲ್ಲಿ ಹಿಂಗ್ ಇಟ್ಕೊಂಡ್ರೆ ಕಾಣ್ತಾ ಇತ್ತು. ಈ ಚಿಕ್ಕದಾಗಿ ಬರ್ತಿರೋ ಈ ಬೆಳೆ ತರ ನನ್ನ ಲೈಫ್ ಕೂಡ ಅದೇ ತರ ಅಲ್ವಾ ಅಂತ ನಾನು ಫೀಲ್ ಮಾಡಿದೆ ಅಂತ ಹೇಳ್ತಾ ಇರ್ತಾಳೆ. ಇವನ್ ಏನ್ ಮಾಡ್ತಾನೆ, ಅಲ್ಲಿ ಹೋಗ್ಬಿಟ್ಟು ಕಿಟಕಿ ಸ್ಕ್ರೀನ್ ತೆಗೆದ್ಬಿಡ್ತಾನೆ. ಇಲ್ಲ ಅಷ್ಟೊಂದ್ ಚಿಕ್ಕದೇನಿಲ್ಲ, ತುಂಬಾ ದೊಡ್ಡದಾಗಿದೆ ಬೆಳಕು ಅಂತ ಹೇಳ್ತಾನೆ. ಇದ್ ನೋಡಿದಾಗ ಸ್ವಲ್ಪ ಖುಷಿ ಆಗುತ್ತೆ, ಯಾರೋ ಒಂಥರ ಮೋಟಿವೇಟ್ ಮಾಡಕ್ಕಿದಾರಲ್ಲ. ಅದಾದ್ಮೇಲೆ ಅವಳು ಹೇಳ್ಬಿಡ್ತಾಳೆ, ನನಗೆ ಬೇರೆ ಜಾಗ ಸಿಗಗಂಟ ಇಲ್ಲೇ ಇರ್ತೀನಿ, ಅವನಿಂದ ಬಚಾವಾಗ್ಬೇಕು ಅಂದ್ರೆ ಬೇರೆ ಚಾಯ್ಸ್ ಇಲ್ಲ ಅಂತ ಹೇಳ್ತಾಳೆ. ಸರಿ ನೀನು ಎಲ್ಲೋದ್ರೂ ಪರವಾಗಿಲ್ಲ, ಇಲ್ಲಿ ಬಂದಿದ್ಯಲ್ಲ ನಿನಗೆ ಒಳ್ಳೆ ಜಾಗ ಇದು ಅಂತ ಹೇಳ್ತಾನೆ. ಇಬ್ರು ರೆಂಟ್ ನ ಸ್ಪಿಟ್ ಮಾಡ್ಕೊಳ್ಳೋಣ ಅಂತ ಹೀರೋಯಿನ್ ಹೇಳ್ತಾಳೆ. ಆಮೇಲೆ ಹಿಂಗೆ ಮಾತಾಡ್ತಿರ್ಬೇಕಾರೆ ಯಾರೋ ಪಕ್ಕದ ಮನೆ ಒಂದು ಹುಡುಗಿ ಬರ್ತಾಳೆ. ಅವಳದೇನೋ ಲ್ಯಾಪ್ಟಾಪ್ ಪ್ರಾಬ್ಲಮ್ ಆಗಿರುತ್ತೆ, ಸೊ ಅದರಿಂದ ಹೀರೋ ಕೊಟ್ಬಿಟ್ಟು ಇದು ರೆಡಿ ಮಾಡ್ಕೊಡಿ, ನನಗೇನೋ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾಳೆ. ಅವನು ಇಸ್ಕೊಂಡು ಅದನ್ನೇನೋ ನೋಡ್ತಾ ಇರ್ತಾನೆ. ಸರಿ ನಾನು ನೋಡ್ಬಿಟ್ಟು ಹೇಳ್ತೀನಿ ಅನ್ಬೇಕಾದ್ರೆ ಹೀರೋಯಿನ್ ಯಾರು ಅಂತ ಕೇಳಿದ್ರೆ ಅವಳು ಹೇಳ್ತಾಳೆ, ನಾನು ಚಿಕ್ಕ ವಯಸ್ಸು ಫ್ರೆಂಡು ಅಂತ, ಚೈಲ್ಡ್ಹುಡ್ ಫ್ರೆಂಡ್ ಇಬ್ರು ಅಂತ. ಇಬ್ರು ಮಾತಾಡ್ತಾ ಇರ್ಬೇಕಾದ್ರೆ ಅವಳು ಹೊಟ್ಟೋಗ್ತಾಳೆ. ಆ ಹೀರೋ ಹತ್ರ ಹೇಳ್ತಾಳೆ, ಇವ್ ನೋಡಕ್ ಸ್ವಲ್ಪ ಅಂಟ್ಕೊಂಡೇ ತಿರ್ಗಲ್ವಾ ನಿನ್ನ ಹತ್ರ ನಂಗೆ ಹೇಳಿದ್ರೆ, ಯಾಕೆ ಆ ಹುಡ್ಗಿ ಸ್ವಲ್ಪ ಕ್ಯೂಟ್ ಆಗಿ ಚೆನ್ನಾಗೇ ಇದ್ದಾಳೆ, ಆತರ ಏನಿಲ್ಲ ಅಂತ ಹೀರೋ ಹೇಳ್ತಾನೆ. ಅಯ್ಯೋ ಪುಣ್ಯಾತ್ಮ, ನಿನ್ ಕಣ್ಣು ಸ್ವಲ್ಪ ಪವರ್ ಜಾಸ್ತಿ ಮಾಡ್ಕೋ, ಯಾಕಂದ್ರೆ ನಿನ್ಗೆ ಕಣ್ಣು ಸರಿಯಾಗಿ ಕಾಣ್ತಾ ಇಲ್ಲ ಅನ್ಸುತ್ತೆ ಅಂತ ಹೀರೋಯಿನ್ ಹೇಳ್ತಾಳೆ. ಮೋಸ್ಟ್ಲಿ ಜಲಸ್ ಫೀಲ್ ಮಾಡ್ತಾ ಇದ್ದಾಳೆ. ಅದಾದ್ಮೇಲೆ ಮನಿಗೊಳಕ್ಕೆ ಇಬ್ರು ಮನಗಿರ್ತಾರ. ಅವಳು ಬೆಡ್ ಮೇಲೆ ಮನಗಿರ್ತಾಳೆ, ಇವ್ನ್ ಕೆಳಗಡೆ ಮನಗಿರ್ತಾನೆ. ಪಕ್ಕದ ಮನೇಲಿ ತುಂಬಾ ಕೆಟ್ಟಾಗಿ ಸೌಂಡ್ ಬರ್ತಾ ಇರುತ್ತೆ, ಅಂದ್ರೆ ಸ್ವಲ್ಪ ಕ್ಲೋಸ್ ಆಗಿರ್ತಾರೆ, ಅದೆಲ್ಲ ಸೌಂಡ್ ಬರ್ತಿರುತ್ತೆ. ಇಬ್ರಿಗೂ ಅದು ಕೇಳಕ್ ಆಗ್ತಿರಲ್ಲ, ಒಂಥರ ಆಕ್ವರ್ಡ್ ಆಗಿರುತ್ತೆ. ಫಸ್ಟ್ ಹೀರೋ ಇರ್ತಾನೆ, ಸೊ ಅವ್ನಿಗೆ ಅದು ಅಭ್ಯಾಸ ಆಗಿರುತ್ತೆ. ಬಟ್ ಇವಳು ಬಂದಾಗ ಇವಳಿಗೆ ಸ್ವಲ್ಪ ವಿಯರ್ಡ್ ಆಗಿರುತ್ತೆ. ನೋಡಗಂಟ ನೋಡ್ಬಿಟ್ಟು ಹೀರೋ ಏನ್ ಮಾಡ್ತಾನೆ, ಅಲ್ಲೊಂದು ವಾಕ್ ಮ್ಯಾನ್ ಇರುತ್ತೆ, ಹಳೆ ಕಾಲದ್ದು ಹಾಡ್ ಕೇಳೋದು. ಸೊ ಅದನ್ನ ತೆಗೆದ್ಬಿಟ್ಟು ಅವಳಿಗೆ ಒಂದ್ ಕಿವಿ ಕೊಟ್ಬಿಟ್ಟು ಇವನು ಒಂದ್ ಕಿವಿ ಹಾಕೊಂಡು ಹಾಡ್ ಕೇಳ್ಕೊಂಡು ಹಂಗೆ ಮನಿಕೊಂತಾರೆ. ಹೀರೋ ಏನ್ ಮಾಡ್ತಾನೆ, ನಿದ್ದೆಗಣ್ಣಲ್ಲಿ ವಾಶ್ರೂಮ್ಗೆ ಹೋಗ್ಬಿಟ್ಟು ವಾಪಸ್ ಬರ್ತಾ ಅವನಿಗೆ ಮರ್ತೋಗ್ಬಿಡುತ್ತೆ ಮನೇಲಿ ಒಂದ್ ಹುಡುಗಿ ಇದ್ದಾಳೆ ಅಂತ. ಹೋಗ್ಬಿಟ್ಟು ವಾಪಸ್ ಬೆಡ್ ಮೇಲೆ ಮನಿಕೊಂಡ್ಬಿಡ್ತಾನೆ. ಆದ್ರೆ ಅವಳಿಗೆ ಅದು ಕೂಡ ಅವಳಿಗೆ ಗ್ಯಾಪ್ ಮೇಲೆ ಅವಳು ಮನ್ಬಿಟ್ಟಿದ್ದಾಳಲ್ಲ, ಅವಳು ಹೆಗ್ಲ ಮೇಲೆಲ್ಲ ಕೈ ಹಾಕೊಂಡು ಕಾಲೆಲ್ಲ ಹಾಕೊಂತಿರ್ತಾಳೆ. ಇದ್ ನೋಡಿದಾಗ ಅವನಿಗೆ ಗ್ಯಾಪ್ನಾಗುತ್ತೆ, ಅಯ್ಯೋ ನಾ ಮರ್ತೋದು ಅಂದ್ಬಿಟ್ಟು ಸೈಲೆಂಟ್ ಆಗಿ ಹಂಗೆ ಸ್ಲೈಡ್ ಆಗ್ಬಿಡ್ತಾನೆ ಕೆಳಗಡೆ. ಅದಾದ್ಮೇಲೆ ಬೆಳಗ್ಗೆ ಎದ್ಬಿಟ್ಟು ಮನೆ ಕೆಲಸ ಎಲ್ಲ ಮಾಡ್ಬಿಟ್ಟು ಕ್ಲೀನಿಂಗ್ ಎಲ್ಲ ಮಾಡ್ಬಿಟ್ಟು ಅವರು ಪೆಟ್ರೋಲ್ ಬಂಕ್ ಕೆಲ್ಸಕ್ಕೆ ಇಬ್ರು ಹೋಗ್ತಾರೆ. ಹಂಗೆ ಕೆಲಸ ಮಾಡ್ತಾ ಮಾಡ್ತಾ ಹೀರೋಯಿನ್ ಹೇಳ್ತಾಳೆ, ನಿನ್ನ ಹತ್ರ ಇದ್ದಿದ್ದು ಓಲಾಗಿರೋ ಅಂಡರ್ವೇರ್ ಎಲ್ಲ ಬಿಸಾಕ್ಬಿಟ್ಟೆ ಅಂತ ಹೇಳ್ತಾಳೆ. ಅದಕ್ಕೆ ಯಾಕೆ ಬಿಸಾಕ್ದೆ, ಅದೆಲ್ಲ ನಂತರ ಗುಡ್ ಲಕ್ ಲಕ್ಕಿ ಚಾಮ್ ತರ, ನೀನೆಲ್ಲ ಸುಮ್ ಬಿಸಾಕ್ಬಾರ್ದವೆಲ್ಲ ಅಂತ ಹೇಳಿದೆ. ಅದೇನ್ ಚಿನ್ನದ ಅನ್ಕೊಂಡ್ ರೇಗಿಸಿರ್ತಾಳೆ. ಅದಾದ್ಮೇಲೆ ಅವ್ನ್ ಇದ್ನಲ್ಲ ಸೀನಿಯರ್, ಅವ್ನ್ ಬಂದ್ಬಿಟ್ಟು ನೀ ಯಾಕೆ ನನ್ ಫೋನ್ ತೆಗಿತಾನೆ ಇಲ್ಲ, ನಾ ಎಸ್ ಸರಿ ಅಂತ ನಿಂಗೆ ಹೇಳೋದು ಅವತ್ತು ತಪ್ಪಾಗೋಯ್ತು, ನಾ ಒಪ್ಕೋತೀನಿ, ಅದಕ್ಕೆ ನನ್ನ ಫೋನ್ ನ ನೆಗ್ಲೆಕ್ಟ್ ಮಾಡಬೇಡ ಅಂದ್ಬಿಟ್ಟು ಒಂದು ಕಾಸ್ಟ್ಲಿ ಆಗಿರೋ ನೆಕ್ಲೆಸ್ ನ ಗಿಫ್ಟ್ ಆಗಿ ಕೊಟ್ಬಿಟ್ಟು ಹೋಗ್ಬಿಡ್ತಾನೆ. ಇವಳು ಬೇಡ ಅಂದ್ರೂ ಬಿಡೋದೇ ಇಲ್ಲ. ಸರಿ ಅಂದ್ಬಿಟ್ಟು ಮನೇಲಿ ಬಂದಾಗ ಅದ್ ಹಾಕೊಂಡು ನೋಡ್ತಾ ಇರ್ತಾಳೆ. ಇದನ್ ಏನ್ ಮಾಡ್ಲಿ ಅಂತ ಅಂದ್ಬಿಟ್ಟು ಕೇಳ್ಬೇಕಾದ್ರೆ ಹೀರೋ ಹೇಳ್ತಾನೆ, ಅದನ್ನ ಬಿಸಾಕ್ಬಿಡು ಅಂತ ಹೇಳ್ತಾನೆ. ತುಂಬಾ ಕಾಸ್ಟ್ಲಿ, ಯಾಕೆ ನಿನ್ಗೆ ಹೊಟ್ಟೆ ಉರಿತಿದ್ಯಾ, ಜಲಸ್ ಫೀಲ್ ಮಾಡ್ತಿದ್ಯಾ ಅಂತ ಹೇಳ್ತಾಳೆ. ಅದಕ್ಕೆ ನಾ ಯಾಕೆ ಜಲಸ್ ಫೀಲ್ ಮಾಡ್ಲಿ, ನೀನ್ ನನ್ ಟೈಪ್ ಅಲ್ಲ ಅಂತ ಹೀರೋ ಹೇಳ್ತಾನೆ. ಹೌದಾ
ಅಂದ್ಬಿಟ್ಟು ಮಾತಾಡ್ಬೇಕಾದ್ರೆ ಕರೆಕ್ಟಾಗಿ ನೈಟ್ ಅವ್ರದ್ದು ಪ್ರೋಗ್ರಾಮ್ ಪಕ್ಕದ ಮನೆ ಸ್ಟಾರ್ಟ್ ಆಗ್ಬಿಡುತ್ತೆ. ಆಗ ಹೀರೋಯಿನ್ಗೆ ಇರಿಟೇಟ್ ಆಗ್ತಿರುತ್ತೆ. ಇವಳು ಹೋಗ್ಬಿಟ್ಟು ಕೆಟ್ಟದಾಗಿ ಇವಳು ಸೌಂಡ್ ಮಾಡ್ಕೊಂಡು ಕಿಸಾಡ್ತಿರ್ತಾಳೆ ಹೀರೋ ಹೆಸರು ಹೇಳ್ಕೊಂಡು. ಆಗ ಹೀರೋ ಏನ್ ಮಾಡ್ತಾನೆ, ಫ್ಲೋರ್ಲಿ ಒಂದು ಮಾತು ಹೇಳ್ಬಿಡ್ತಾನೆ, ಆ ತರ ನಾವು ಮಾಡಿದ್ರೆ ಏನಾಗುತ್ತೆ ಅಂತ. ಅವಳ ಕೋಪ ಬಂದ್ಬಿಡುತ್ತೆ, ಸ್ವಲ್ಪ ಸಿಚುವೇಶನ್ ಸ್ವಲ್ಪ ಆಕ್ವರ್ಡ್ ಆಗ್ಬಿಡುತ್ತೆ. ಮತ್ತೆ ಸೀನು ಪ್ರೆಸೆಂಟ್ ಬರುತ್ತೆ. ಪ್ರೆಸೆಂಟ್ ಬಂದಾಗ ಮತ್ತೆ ಬ್ಲಾಕ್ ಅಂಡ್ ವೈಟ್ ಇರುತ್ತೆ. ಅವಳು ಹೇಳ್ತಾ ಇರ್ತಾಳೆ, ನೀನ ನೋಡ್ಬಿಟ್ಟು ನನಗೆ ಸ್ವಲ್ಪ ಗಾಬರಿ ಆಗ್ಬಿಟ್ಟು ಔಸ್ಕೋಬೇಕು ಅಂತ ಅನಿಸ್ತು, ಬಟ್ ಆದ್ರೆ ಏನೋ ಬರ್ಲೇ ಇಲ್ಲ, ಹಂಗ್ ಮಾಡ್ಬೇಕು ಅಂತ ಅನ್ಸ್ಲಿಲ್ಲ ಅಂತ ಹೇಳ್ತಾಳೆ. ನನ್ಗೂ ಕೂಡ ಹಂಗೆ ಅನ್ನಿಸ್ತು ಅಂತ ಹೀರೋ ಹೇಳ್ತಾನೆ. ಅದಾದ್ಮೇಲೆ ಮತ್ತೆ ಸ್ಟೋರಿ ಬ್ಯಾಕ್ ಸ್ಟೋರಿಗೆ ಹೋಗುತ್ತೆ. ಹೀರೋ ಎಲ್ಗೋ ಹೋಗ್ತಾ ಇರ್ತಾನೆ. ಅವಾಗ ಅವಳು ಹೀರೋಯಿನ್ ನಿಂತಿರೋದ್ ನೋಡ್ಬಿಡ್ತಾನೆ. ಅಯ್ಯೋ ಅಂದ್ಬಿಟ್ಟು ಔಸ್ಕೊಂತಾನೆ. ಅದ್ ನೋಡಿದ್ರೆ ಅವ್ನ ಸೀನಿಯರ್ ಜೊತೆ ನಿಜಲ್ಲೂ ಡೇಟ್ ಮಾಡ್ತಾ ಇದಾರೆ ಅನ್ಸುತ್ತೆ. ಇಬ್ರು ಮಾತಾಡ್ಕೊಂಡು ಲವ್ ಯು ಬವ್ ಯು ಅನ್ಕೊಂಡು ಫುಲ್ ಬಾಯ್ ಮಾಡ್ಕೊಂಡು ಹೋಗ್ತಾರೆ. ಇದ್ ನೋಡಿದಾಗ ಇವ್ನ್ಗನ ಸ್ವಲ್ಪ ಜಲಸ್ ಆಗುತ್ತೆ. ಅವಳು ಹೆಂಗೋ ಮಾತಾಡ್ಕೊಂಡು ಬಾರ್ ಒಳಗೆ ಹೋಗ್ತಾಳೆ. ಆ ಜಾಗಕ್ಕೆ ಹೀರೋ ಕೂಡ ಅಲ್ಲೇ ಇರ್ತಾನೆ. ಆಗ ಅವಳು ಬಂದ್ಬಿಟ್ಟು ಕುತ್ಕೊಂಡಾಗ ಹೀರೋ ಹೇಳ್ತಾನೆ, ಅಲ್ಲ ಹೆಂಗೋ ಹೊಸ ವರ್ಷ ಬರ್ತಾ ಇದೆ, ಈ ಟೈಮ್ಲಿ ನೀನು ಟ್ರಿಪ್ ಗಿಪ್ ಹೋಗ್ತೀಯ ಅಂತಂದ್ರೆ ನಿಮ್ ಹುಡ್ಗನ್ ಜೊತೆ ಇಲ್ಲಿ ಸುತ್ತಾ ಇದೆಯಾ ಅಂದಾಗ ಅವ್ರಿಗೆ ತುಂಬಾ ಬ್ಯುಸಿ ಇರ್ತಾರೆ. ಯಾಕಂದ್ರೆ ಒಂದ್ ದೊಡ್ಡ ಕಂಪ್ನಿಲಿ ಕೆಲಸ ಮಾಡ್ತಾರೆ. ಸೊ ಅದರಿಂದ ಅವ್ರಿಗೆ ಫ್ರೀನೆಸ್ ಸಿಗಲ್ಲ ಅಂತ ಹೇಳ್ತಾ ಇರ್ತಾಳೆ. ಅದ್ ಹೇಳಿದ್ದೆ ಅವ್ರ ಸುತ್ತಮುತ್ತ ಇರೋ ಫ್ರೆಂಡ್ಸ್ ಎಲ್ಲ ಕೇಳ್ಬಿಟ್ಟು ಒಂದ್ಸಲ ಇವನ್ನ ರೇಗಿಸ್ತಿರ್ತಾರೆ, ದೊಡ್ಡ ಕಂಪ್ನಿ ಅಂತ ಅನ್ಕೊಂಡು. ಏನಕ್ಕೆ ಅಂದ್ರೆ ಇವನು ಹೇಳ್ಕೊಂಡ್ರೆ ಸುತ್ತಾ ಇರ್ತಾನಲ್ಲ, ಅದರಿಂದ. ಅದಕ್ಕೆ ಹೀರೋಯಿನ್ ಹೇಳ್ತಾಳೆ, ನೀನು ಬೇರೆ ಕಂಪ್ನಿಗೆಲ್ಲ ಸ್ವಲ್ಪ ನಿನ್ನ ಐಡಿಯಾ ತೋರಿಸಿದ್ರೆ ಅವ್ರು ಕೂಡ ನಿನ್ಗೆ ಏನಾರ ಆಫರ್ ಮಾಡ್ಬೋದು, ಸುಮ್ನೆ ಇಲ್ಲಿ ವೇಸ್ಟ್ ಆಗಿ ಟೈಮ್ ವೇಸ್ಟ್ ಮಾಡೋ ಬದಲು ಅದನ್ನಾರ ಮಾಡು ಅಂತ ಹೇಳ್ತಾಳೆ. ಇವ್ ಸ್ವಲ್ಪ ಕೋಪ ಬರುತ್ತೆ. ಅದಾದ್ಮೇಲೆ ಏನ್ ಮಾಡಕ್ಕಾಗತ್ತೆ, ಕಿಚ್ಚಾಡಕ್ ಆಗತ್ತೆ, ಸುಮ್ನೆ ಆಗ್ಬಿಡ್ತಾನೆ. ಆಮೇಲೆ ಕೇರೋಕಿ ಅಂತಾರಲ್ಲ, ಎಲ್ಲ ಹಾಡು ಹೇಳ್ತಾರಲ್ಲ, ಆತರ ಒಂದು ಚಿಕ್ಕದಾಗಿರೋ ಲೈಟಿಂಗ್ ಕ್ಲಬ್ ಒಳಗೆ ಹೋಗ್ಬಿಟ್ಟು ಹಾಡು ಹೇಳ್ತಾ ಇರ್ತಾರೆ. ಆ ಹೀರೋ ಮಾತ್ರ ತುಂಬಾ ಸ್ಯಾಡ್ ಆಗಿರೋ ಸಾಂಗ್ ಎಲ್ಲ ಆಡ್ತಾ ಇರ್ತಾನೆ. ಆಮೇಲೆ ಹಂಗೆ ನಡ್ಕೊಂಡು ಇಬ್ರು ಮಾತಾಡ್ಕೊಂಡ್ ಬರ್ತಾ ಇರ್ತಾರೆ. ಅಲ್ಲೊಂದು ತುಂಬಾ ಟೀಮ್ ಎಲ್ಲ ಒಂದು ಗುಂಪು ಕಟ್ಕೊಂಡಿರುತ್ತೆ. ಏನೋ ಒಂಥರ ಅಲ್ಲಿ ಸೆಲೆಬ್ರೇಟ್ ನಡೀತಿರುತ್ತೆ ಇವೆಂಟ್. ಅಲ್ಲಿ ನೋಡಿದ್ರೆ ಒಂದು ಕ್ಯಾಮ್ರಾನ ಫುಲ್ ಮಾನಿಟರ್ ಆಗಿರುತ್ತೆ, ದೊಡ್ಡದಾಗ ಒಂದು ಸ್ಕ್ರೀನ್ ಹಾಕಿರ್ತಾರೆ. ಆ ಸ್ಕ್ರೀನ್ ಅಲ್ಲಿ ಹೀರೋಯಿನ್ ಬಾಯ್ ಫ್ರೆಂಡ್ ಇದಾನಲ್ಲ, ಯಾವ್ದೇ ಬೇರೆ ಹುಡುಗಿನ ಕಿಸ್ ಮಾಡ್ತಿರೋದ್ ನೋಡ್ಬಿಡ್ತಾಳೆ. ಇದ್ ನೋಡಿದಾಗ ಅಲ್ಲಿ ಹೋಗ್ಬಿಟ್ಟು ಕೂಗಾಡ್ಬೇಕು ಅಂತ ಅನ್ಸಿದ್ರು ಹೋಗೋದಿಲ್ಲ. ತುಂಬಾ ಬೇಜಾರಾಗ್ಬಿಡುತ್ತೆ. ಮನೆಗ್ ಬಂದ್ಬಿಟ್ಟು ಇಬ್ರು ಚೆನ್ನಾಗಿ ಕುಡಿತಾರೆ. ಆ ಕುಡ್ದಿದ್ ಗ್ಯಾನ್ದಲ್ಲಿ ಏನೇನೋ ಮಾತಾಡ್ತಿರ್ತಾರೆ. ಅವಳು ನೋಡಿದ್ರೆ, ನೀನು ಈ ವರ್ಷ ಏನಾರು ಮಾಡ್ಲೇಬೇಕು, ಈ ವರ್ಷದಲ್ಲಿ ನೀನ್ ಏನಾರು ಅಚೀವ್ಮೆಂಟ್ ಮಾಡ್ಬೇಕು ಅಂತ ಏನೇನೋ ಗೊಂಡ್ಗಾಡ್ತಿರ್ತಾಳೆ. ಇವನು ಅದ ಮೇಲೆ ಎಲ್ಲ ತಲೆ ಕೆಡ್ಸ್ಕೊಬೇಡ, ನೀ ಅವನ ಬಗ್ಗೆ ಮರ್ತು ಬಿಡು ಅನ್ಕೊ. ಇವನು ಗುಡುದ್ಗೆ ಅಂದಲ್ಲಿ ಏನೇನೋ ಹೇಳ್ತಾ ಅವಳು ಹಗ್ ಮಾಡ್ಬಿಡ್ತಾಳೆ. ಆಮೇಲೆ ನೋಡಿದ್ರೆ ಇವನು ಒಂಥರ ಸ್ವಲ್ಪ ಕುಡ್ದ್ಗೆ ಅಂದಲ್ಲಿ ಹೋಗಿ ಕಿಸ್ ಮಾಡ್ಬಿಡ್ತಾನೆ. ಅವಳು ಕಿಸ್ ಮಾಡ್ಬಿಡ್ತಾಳೆ. ಸ್ವಲ್ಪ ಇವರು ಒಳ್ಳೆ ಒಂಥರ ಕ್ಲೋಸ್ ಆಗಿ ಇದ್ಬಿಡ್ತಾರೆ. ಮಾರನೇ ದಿನ ಗೊತ್ತಾದ್ಮೇಲೆ ಸ್ವಲ್ಪ ಆಕ್ವರ್ಡಾಗಿರುತ್ತೆ. ಅವಳು ನೋಡಿದ್ರೆ ಸೀಟಲ್ಲೇ ಇರಲ್ಲ, ಬಿಟ್ಬಿಟ್ಟು ಹೋಗ್ಬಿಟ್ಟಿರ್ತಾಳೆ ರೂಮ್ನ. ಹೀರೋ ಫೋನ್ ಮಾಡಿದ್ರೆ ಎತ್ತದೇ ಇಲ್ಲ. ಮತ್ತೆ ಇನ್ನೊಂದ್ಸರಿ ಟ್ರೈ ಮಾಡಿದಾಗ ಆವಾಗ ಫೋನ್ ಪಿಕ್ ಮಾಡ್ತಾಳೆ. ಆಗ ಹೀರೋ ಕೇಳ್ತಾನೆ, ನೀ ಎಲ್ಲೋದೆ ಅಂತ. ಅದಕ್ಕೆ ಅವಳು, ನಾವು ಇನ್ಮೇಲೆ ಫ್ರೆಂಡ್ ಆಗಿರಕ್ಕಾಗಲ್ವಾ, ಯಾಕೆಂದ್ರೆ ನಾನು ನಿನ್ ಮುಖದ ಮುಂದೆ ನಿಂತ್ಕೊಳಕ್ಕೆ ಸ್ವಲ್ಪ ಹೆಂಗೋ ಏನೋ ಒಂಥರ ಇದೆ ಅಂತ ಹೇಳ್ಬಿಟ್ಟು ಫೋನ್ ಇಟ್ಬಿಡ್ತಾಳೆ. ಅವನ್ ಮತ್ತೆ ಪ್ರೆಸೆಂಟ್ ಬರುತ್ತೆ ಸ್ಟೋರಿ. ಅವ್ನು ಹೇಳ್ತಾ ಇರ್ತಾರೆ, ಇದ್ರ ಬಗ್ಗೆ ಮಾತಾಡ್ಕೊಂಡು ತುಂಬಾ ನಗಾಡ್ತಿರ್ತಾರೆ. ಅಲ್ಲ ಅವತ್ತು ನೀನು ಎಲ್ಲೆಲ್ಲೆಲ್ಲ ಹುಡುಕ್ತೆ ಗೊತ್ತಾ, ಅವತ್ತು ನೀನ್ ಸಿಗ್ಲೇ ಇಲ್ಲ. ಅದಲ್ದೆ ಒಂದ್ ವಾರ ನನ್ ಕಣ್ಣು ಕಾಣಿಸ್ಕೊಳ್ಳಿಲ್ಲ. ನೀನು ಅದೇ ಡೇಟ್ ಮಾಡ್ತಿದ್ದಲ್ಲ, ಅವನ ಹೆಸರೇನು, ಮಿಂಜೆ, ಆ ಸೀನಿಯರ್ ಇದ್ನಲ್ಲ, ಅವನ ಹತ್ರನು ಹೋಗ್ಬಿಟ್ಟು ಕೇಳಿದೆ. ಅವನ್ಗಂತೂ ನಾನು ಅವನ ಬಗ್ಗೆ ಕೇಳದೆ ಅವ್ನ್ಗ ಆಗ್ತಿರಲ್ಲ. ತುಂಬಾ ಕಷ್ಟ ಇತ್ತು ಅವತ್ತು ಅಂದ್ಬಿಟ್ಟು ಹೇಳ್ಬೇಕಾರೆ, ಸರಿ ಅವತ್ತು ಹಂಗ್ ನಡೆದೋಗಿದ್ದು ನೀನು ರಿಗ್ರೆಟ್ ಮಾಡ್ತೀಯ ಅಂತ ಕೇಳಿದ್ರೆ ಹೀರೋಯಿನ್ ಹೇಳ್ತಾಳೆ, ಇಲ್ಲ ಒಂಚೂರು ಕೂಡ ರಿಗ್ರೆಟ್ ಮಾಡಲ್ಲ ಅಂತ ಹೇಳ್ತಾಳೆ. ಹೀರೋಯಿನ್ ಎಲ್ಲಿರ್ತಾಳೆ ಅಂದ್ರೆ, ಅವಳು ಹೀರೋ ಮನೆ ಬಿಟ್ಮೇಲೆ ಅವಳು ಹೋಗಕ್ಕೆ ಎಲ್ಲೂ ಜಾಗ ಇರಲ್ಲ. ಅದರಿಂದ ಅನಾಥಾಶ್ರಮಕ್ಕೆ ಹೋಗ್ತಾಳೆ. ಅಲ್ಲಿ ನೋಡಿದ್ರೆ ಅದು ಕೂಡ ಬಂದ್ ಮಾಡ್ಬಿಟ್ಟು ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಇವಳಿಗೆ ಎಲ್ಲಿ ಹೋಗೋದು ಗೊತ್ತಾಗೋದೇ ಇಲ್ಲ. ಅವಳು ನೋಡಿದ್ರೆ ಹೀರೋ ಮನೆಗೆ ಹೋಗ್ತಾಳೆ. ಅಲ್ಲಿ ಹೋದಾಗ ಅವ್ರ ಅಪ್ಪ ಕೇಳ್ತಾರೆ, ನೀನ್ ಒಬ್ಳೆ ಬಂದಿದ್ಯಾ, ಅವನೆಲ್ಲಿ ಅಂತ ಅಂದಾಗ ಅವನು ಗೇಮ್ ಕ್ರಿಯೇಟ್ ಮಾಡ್ತಾ ಇದ್ದಾನೆ, ಸೊ ಅದರಿಂದ ಬ್ಯುಸಿ ಆಗಿದ್ದಾನೆ, ಅದರಿಂದ ನಾನು ಒಬ್ನೇ ಬಂದೆ ಅಂದ್ಬಿಟ್ಟು ಹೇಳ್ಬಿಟ್ಟು ಊಟ ಮಾಡ್ತಿರ್ತಾಳೆ. ಕರೆಕ್ಟಾಗಿ ಅವನು ಬಂದ್ಬಿಡ್ತಾನೆ. ಅವನಿಗೆ ಸಾಕು, ನೀನ್ ಎಲ್ಲೆಲ್ಲೆಲ್ಲ ಹುಡುಕಿದೀನಿ, ನೀ ಇಲ್ಲಿದ್ಯಾ ಅಂತ ಅಂದ್ಬಿಟ್ಟು ಅವ್ನು ಒಂದ್ ಕಡೆ ಕರ್ಕೊಂಡು ಹೋಗ್ತಾನೆ ಲೇಕ್ ಹತ್ರ. ಆ ಸೇತುವೆ ಹತ್ರ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ಅಲ್ಲ ನಿನ್ ಏನಂತ ಅರ್ಥ ಆಗ್ತಿಲ್ಲ, ನಿನ್ ಏನ್ ಪ್ರಾಬ್ಲಮ್, ಅಟ್ಲೀಸ್ಟ್ ನನ್ನ ಹತ್ರ ಮಾತಾಡಿದ್ರಾದ್ರೂ ಅರ್ಥ ಆಗುತ್ತೆ ಅಂದಾಗ, ನೋಡು ನನ್ನ ಲೈಫ್ನ ತುಂಬಾ ವಿಷಯದಲ್ಲಿ ನಾನು ಅನುಭವಿಸ್ಬಿಟ್ಟಿದೀನಿ. ಅದಲ್ದೆ ನನಗೊಂದು ಕೆಲಸ ಬೇಕು, ನಾವು ಓದ್ ಕಂಪ್ಲೀಟ್ ಮಾಡ್ಬೇಕು. ಅದಲ್ದೆ ಎಷ್ಟೊಂದು ವಿಷಯಗಳಿದಾವೆ. ಈಗ ಜಸ್ಟ್ ಬಿಕಾಸ್ ನಿನ್ನ ಇಷ್ಟಪಟ್ಬಿಟ್ಟು ನಾವು ಇದು ಎಂಜಾಯ್ ಮಾಡಕ್ ಟ್ರೈ ಮಾಡಿದ್ರೆ ನನಗಿರೋದು ನೀನ್ ಒಬ್ಬ ಫ್ರೆಂಡ್, ಅದು ಕೂಡ ನಾನು ಕಳ್ಕೊಂಡ್ಬಿಡ್ತೀನಿ. ನನಗೆ ಇದನ್ನ ಫೇಸ್ ಮಾಡಕ್ ಆಗ್ತಿಲ್ಲ ಅಂತ ಹೀರೋಯಿನ್ ಹೇಳ್ತಾಳೆ. ಅದಕ್ಕೆ ಅಷ್ಟೇ ತಾನೆ ಅಂತ ಅಂದ್ಬಿಟ್ಟು ಏನೋ ಮಾತಾಡ್ತಾನೆ ಹೀರೋ ಕಿಸ್ ಮಾಡ್ಬಿಡ್ತಾನೆ. ಆದ್ರೆ ಇವಳು ಏನಂತಾಳೆ ಅಂದ್ರೆ, ಅವಳು ಕಿಸ್ ಮಾಡ್ತಾಳೆ. ಅಂದ್ರೆ ಅವಳಿಗೂ ಕೂಡ ಇಷ್ಟ ಇರುತ್ತೆ. ಏನಂತಂದ್ರೆ ಆ ಫ್ರೆಂಡ್ಶಿಪ್ ನ ಕಳ್ಕೊಳಕ್ಕೆ ಇಷ್ಟ ಇರಲ್ಲ ಅವಳಿಗೆ. ಆದ್ರೂನು ಇಬ್ರು ಚೆನ್ನಾಗಿ ಇರ್ತಾರೆ. ಇಬ್ರು ಇಷ್ಟ ಪಡ್ಕೊಂಡು ಜೊತೆಲೇ ಇರಕ್ ಸ್ಟಾರ್ಟ್ ಮಾಡ್ತಾರೆ. ಅದಲ್ದೆ ಇವ್ರು ಸಾವುಕಾರ ಆದಂಗೆ, ತುಂಬಾ ದುಡ್ಡಿರಂಗೆ, ಆತರ ಎಲ್ಲ ತುಂಬಾ ಡ್ರೀಮ್ಸ್ ಎಲ್ಲ ಇಟ್ಕೊಂಡಿರ್ತಾರೆ.
ಆ ತರ ಎಲ್ಲ ತುಂಬಾ ಆಸೆ ಇರುತ್ತೆ. ಅದಾದ್ಮೇಲೆ ಹಿಂಗೆ ಚೆನ್ನಾಗಿ ನಡೀತಿರುತ್ತೆ. ಇವ್ನಿಗೆ ಬೇಕಾಗಿರೋ ಗೇಮ್ ಕ್ರಿಯೇಟ್ ಮಾಡಕ್ಕೆ ಫಂಡಿಂಗ್ ಬೇಕಾಗಿರುತ್ತೆ. ಇವ್ನು ತುಂಬಾ ಕಡೆ ಟ್ರೈ ಮಾಡ್ತಾ ಇರ್ತಾನೆ. ಒಂದ್ ಕಂಪ್ನಿಲಿ ಫಂಡಿಂಗ್ ಕೊಡಲ್ಲ, ಆದ್ರೆ ನಿನ್ಗೊಂದ್ ಕೆಲಸ ಕೊಡ್ತೀವಿ ಅಂತ ಒಪ್ಕೊಂತಾರೆ. ಇವನಿರೋ ಸಿಚುವೇಶನ್ ಅಲ್ಲಿ ಅದನ್ನ ಓಕೆ ಮಾಡೋದೇ ಅವ್ನಿಗೆ ಬೇರೆ ಚಾಯ್ಸ್ ಇಲ್ಲ. ಸೊ ಅದರಿಂದ ಒಪ್ಕೊಂಡ್ಬಿಡ್ತಾನೆ. ಅದನ್ನ ಹೀರೋಯಿನ್ ಹತ್ರ ಬಂದ್ಬಿಟ್ಟು ಹೇಳ್ತಾ ಇರ್ತಾನೆ. ಅವಳಿಗೂ ತುಂಬಾ ಖುಷಿ ಆಗುತ್ತೆ, ಯಾಕಂದ್ರೆ ಈಗ ಇಬ್ರು ಒಟ್ಟಿಗೆ ಇರೋದ್ರಿಂದ ತುಂಬಾ ಖರ್ಚಿರುತ್ತಲ್ಲ, ಅದರಿಂದ ಅವನೊಂದು ಜಾಬ್ ಸಿಕ್ತು ಅಂತ ಖುಷಿ ಪಡ್ತಾಳೆ. ಸ್ವಲ್ಪ ದಿನ ಹಂಗೆ ಹೋಗ್ತಾ ಇರ್ಬೇಕಾದ್ರೆ ಅವ್ರ ಅಪ್ಪಂಗೆ ಇದ್ದಕ್ಕಿದ್ದಂಗೆ ಕಣ್ಣೇ ಕಾಣಲ್ಲ, ಸ್ವಲ್ಪ ಕಣ್ಣೆಲ್ಲ ಮಿಂಗಲ್ ಆಗ್ತಿರುತ್ತೆ. ನೋಡಿದ್ರೆ ಅವ್ರಿಗೆ ಕಾಣ್ದೆ ತುಂಬಾ ಬೀಳ್ತಾ ಇರ್ತಾರೆ. ಇದ್ರ ಬಗ್ಗೆ ಅವ್ರ ಮಗನ ಹತ್ರ ಹೇಳಿದಾಗ ಅವನು ಚೆಕ್ ಮಾಡಕ್ಕೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿರ್ತಾನೆ. ನೋಡಿದ್ರೆ ಅವ್ರಿಗೆ ಡಯಾಬಿಟಿಸ್ ಇರುತ್ತೆ. ಇದು ಸ್ವಲ್ಪ ಶಾಕಿಂಗ್ ಆಗಿರುತ್ತೆ ಅವ್ನಿಗೆ. ಆಮೇಲೆ ಮಾರನೇ ದಿನದಿಂದ ಅವ್ನ ಕೆಲಸ ಸಿಕ್ಕಿದೆಯಲ್ಲ, ಅಲ್ಲಿ ಹೋಗಿರ್ತಾನೆ. ಅವಲ್ಲೇ ಯಾರೋ ಮ್ಯಾನೇಜರ್ ಬಂದ್ಬಿಟ್ಟು ಕೆಲಸ ಕೊಟ್ಬಿಟ್ಟು ಏನೇನೋ ಹೇಳ್ಬಿಟ್ಟು ಹೋಗ್ತಾ ಇರ್ತಾನೆ. ಆಗ ಒಂದ್ ಟೇಬಲ್ ಹಿಂಗ್ ತೆಗೆದ್ರೆ ಅಲ್ಲೊಂದು ಒಂದು ವಾರ್ನಿಂಗ್ ಇರುತ್ತೆ. ಏನಂತಂದ್ರೆ ಇಲ್ಲಿಂದ ಓಡೋಗ್ಬಿಡು ಅಂತ. ಏನು ಸ್ಟಾರ್ಟಿಂಗ್ ಸರಿ ಇಲ್ವಲ್ಲ ಅಂತ ಅನ್ಕೊಂಡು ಅವನೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, ಅದಕ್ಕೆ ಕಿತ್ ಬಿಸಾಕ್ತಾನೆ. ಅದಲ್ದೆ ಹೀರೋಯಿನ್ಗೂ ಕೆಲಸ ಸಿಕ್ಬಿಡುತ್ತೆ. ಅದಾವುದೋ ಒಂದು ರಿಯಲಿಸ್ಟಿಕ್ ಕಂಪ್ನಿಲಿ ಆಸ್ ಅ ಸೇಲ್ಸ್ ಗರ್ಲ್ ಅಂತ ವರ್ಕ್ ಮಾಡ್ತಾ ಇರ್ತಾಳೆ. ಅದ್ ಆಯ್ತಾ ಸ್ಟಾರ್ಟಿಂಗ್ ಚೆನ್ನಾಗಿರುತ್ತೆ. ಹೋಗ್ತಾ ಇಬ್ರು ಸ್ಕೆಡ್ಯೂಲ್ ಅಲ್ಲಿ ತುಂಬಾ ಬಿಸಿ ಆಗ್ಬಿಡ್ತಾರೆ. ಒಬ್ರಿಗೊಬ್ರು ಮಾತಾಡೋಕು ಟೈಮ್ ಸಿಗ್ತಿರಲ್ಲ. ಅದಾದ್ಮೇಲೆ ಹೀರೋಯಿನ್ ಏನೋ ಕೆಲಸ ಮಾಡ್ತಿರ್ತಾಳೆ. ಅದಾವ ಮನಗ್ಬಿಟ್ಟಿರ್ತಾಳ. ಇವನು ಏನೋ ಮಾಡ್ಬೇಕಾದ್ರೆ ಅವ್ನಿಗೆ ಫೋನ್ಗೆ ಮೆಸೇಜ್ ಬರುತ್ತೆ. ಅದು ಹೀರೋಯಿನ್ ಫೋನ್ಗೆ. ಅದ್ರಲ್ಲಿ ಅವ್ನ ಎಕ್ಸ್ ಬಾಯ್ ಫ್ರೆಂಡ್ ಫೋನ್ ಮಾಡಿರ್ತಾನೆ. ಆರ್ಕಿಟೆಕ್ಚರ್ ರಿಲೇಟೆಡ್ ಆಗಿರೋ ಒಂದ್ ಕೆಲಸ ಇದೆ, ನಿನ್ಗೆ ರೆಫರ್ ಮಾಡ್ತೀನಿ, ನೀನ್ ಬರ್ತೀಯಾ ಅಂತ ಕೇಳಿರ್ತಾನೆ. ಇವನ್ ಅದನ್ನ ನೋಡ್ಬಿಟ್ಟು ಸ್ವಲ್ಪ ಶಾಕ್ ಆಗ್ತಾನೆ. ಇವ್ನ್ ಇನ್ನೂ ಕಾಂಟ್ಯಾಕ್ಟ್ ಅಲ್ಲಿ ಇದಾನ ಅಂತ. ಅದಾದ್ಮೇಲೆ ಅವ್ನ್ ರೆಸ್ಟ್ ಮಾಡ್ಬಿಡ್ತಾನೆ. ಆಮೇಲೆ ಮತ್ತೆ ನೈಟ್ ಅವಳು ಬರ್ಬೇಕಾರೆ ಇವ್ನಿಗೊಂದು ಫೋನ್ ಕಾಲ್ ಬರುತ್ತೆ. ಅದ್ ಯಾರಲ್ಲ ಮನೆ ಓನರ್ ಇದ್ದಾರಲ್ಲ ಅವ್ರ ಫೋನ್ ಮಾಡ್ಬಿಟ್ಟು ಮನೆ ಬಗ್ಗೆ ಹೇಳ್ತಾ ಇರ್ತಾರೆ, ರೆಂಟ್ ಜಾಸ್ತಿ ಮಾಡ್ಬೇಕು ಅಂತ. ಇವನು ಏನ್ ಹೇಳೋದು ಗೊತ್ತಾಗ್ತಿರಲ್ಲ. ಓಕೆ ಸರ್ ಅಂದ್ಬಿಟ್ಟು ಇಟ್ಬಿಡ್ತಾನೆ. ಇವಳು ಅದ್ರ ಬಗ್ಗೆ ಏನ್ ಹೇಳೋದು ಅಂತಾನೆ ಯೋಚನೆ ಮಾಡ್ತಾ ಇರ್ತಾನೆ. ಸ್ವಲ್ಪ ಬೇಜಾರ್ಲಿರ್ತಾನೆ. ಅವ್ನ್ ಸ್ವಲ್ಪ ಬೇಜಾರ್ಲಿರೋದ್ ನೋಡ್ಬಿಟ್ಟು ನೋಟಿಸ್ ಮಾಡ್ಬಿಟ್ಟು ಅವಳೆ ಕೇಳ್ತಾಳೆ ಏನಾಯ್ತು ಅಂತ. ಏನಿಲ್ಲ, ಮನೆ ಓನರ್ ಇದಾರಲ್ಲ ಅವ್ರ ಮನೆ ಬಾಡಿಗೆ ಜಾಸ್ತಿ ಮಾಡ್ತಾರಂತೆ ಅಂತ ಅಂದಾಗ ಅಷ್ಟೇ ತಾನೆ, ಅದಕ್ಕೆಲ್ಲ ಯಾಕೆ ಬೇಜಾರ್ ಮಾಡ್ಕೋತೀಯ, ನಾನು ನಿನ್ ಸಪೋರ್ಟ್ ಬರ್ತೀನಿ, ಈಗ ಏನ್ ಟೆನ್ಷನ್ ಇಲ್ಲ, ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಬೇಡ ಅಂತ ಹೇಳ್ತಾಳೆ. ಅದಾದ್ಮೇಲೆ ಮತ್ತೆ ಸೀನು ಪ್ರೆಸೆಂಟ್ ಬರುತ್ತೆ. ಅವಳೇನೋ ಮಾತಾಡ್ತಾ ಏನೋ ಕೇಳಕ್ ಬರ್ತಾಳೆ. ಆದ್ರೆ ಕರೆಕ್ಟ್ ಆಗಿ ಹೀರೋ ಫೋನ್ಗೆ ಅವಳ ಮಗಳಿಂದ ಫೋನ್ ಬಂದ್ಬಿಡುತ್ತೆ. ಅದ್ ನೋಡಿದಾಗ ಇವಳು ಸ್ವಲ್ಪ ಅಜೀಬ್ ಆಗ್ಬಿಡುತ್ತೆ. ಸೊ ಅಂದ್ಬಿಟ್ಟು ಏನೋ ಮಾತಾಡದೆ ಅಲ್ಲಿಂದ ಎದ್ದೋಗ್ಬಿಡ್ತಾಳೆ. ಅವಳನ್ನ ಹುಡಿಕೊಂಡು ಇವನು ಹೊರಗಡೆ ಹೋಗ್ತಾನೆ. ಮತ್ತೆ ಪಾಸ್ಟ್ ಬರುತ್ತೆ ಸೀನು. ಅವ್ನ ಆಫೀಸ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಅವ್ರ ಅಪ್ಪ ಅವ್ರಿಗೆ ಏನೋ ಸ್ವಲ್ಪ ಆರೋಗ್ಯ ಸರಿ ಇಲ್ಲ. ಸೊ ಅದರಿಂದ ಇವ್ನ ಕರೀತಾನೆ ಇರ್ತಾರೆ. ಇವ್ನಿಗೆ ಹೋಗಕ್ ಆಗ್ತಿರಲ್ಲ. ಏನಕ್ಕೆ ಅಂದ್ರೆ ಈ ಕಡೆ ಅವ್ರ ಬಾಸ್ ಬಂದ್ಬಿಟ್ಟು ಚೆನ್ನಾಗಿ ಬೈತಾ ಇರ್ತಾನೆ. ಇವನೇನೋ ಒಂದ್ ಕೆಲ್ಸನ ಕಂಪ್ಲೀಟ್ ಮಾಡಿಲ್ಲ ಅಂತ. ಬಟ್ ಆದ್ರೆ ಆ ಕೆಲಸ ಮಾಡಕ್ಕೆ ಇನ್ನೂ 1 ವೀಕ್ ಇನ್ನೂ ಟೈಮ್ ಇರುತ್ತೆ. ಬೇಕು ಅಂತಾನೆ ಅವ್ರ ಬಾಸ್ ತೀಟೆ ತೆಗಿತಾ ಇರ್ತಾನೆ. ಇದ್ ನೋಡಿದಾಗ ಇವ್ನಿಗೆ ಕೋಪ ಬರುತ್ತೆ. ಅದಕ್ಕೆ ದುರ್ಗುಟ್ಕೊಂಡು ನೋಡ್ತಾ ಇರ್ತಾನೆ. ಆ ಬಾಸ್ಗೆ ಇಷ್ಟ ಆಗಲ್ಲ. ಕೋಪದಲ್ಲಿ ಹೊಡೆದೇ ಬಿಡ್ತಾನೆ. ಬಟ್ ಅದಕ್ಕೆ ಇವ್ನ್ ರಿಟರ್ನ್ ನೋಡಿಯಕ್ ಹೋಗಲ್ಲ. ಏನ್ ಮಾಡೋದು, ಕೆಲಸ ಬೇಕಲ್ಲ. ಸೊ ಅದರಿಂದ ಸೈಲೆಂಟ್ ಆಗಿ ಇದ್ಬಿಡ್ತಾನೆ. ಆಮೇಲೆ ಅವ್ರ ಅಪ್ಪ ಕರೆದಿರ್ತಾರಲ್ಲ, ಅದರಿಂದ ಹೀರೋಯಿನ್ ಅವ್ರಿಬ್ರು ಹೋಗಿದ್ದಾರೆ ಮಾತಾಡಕ್ಕೆ ಅಂತ. ಅಲ್ಲಿ ಮಾತಾಡ್ತಾ ಅವ್ರ ಅಪ್ಪ ಕೇಳ್ಬಿಟ್ಟಾರೆ ಯಾವಾಗ ಮದ್ವೆ ಮಾಡ್ಕೊಂತೀರಾ ಅಂತ. ಇದ್ ಕೇಳಿದಾಗ ಇವ್ನು ಕೋಪ ಬಂದ್ಬಿಡುತ್ತೆ. ಅಲ್ಲ ಏನು ಅಚೀವ್ ಮಾಡಿದೀವಿ ಅಂತ ಮದ್ವೆ ಮಾಡ್ಕೋಬೇಕು ಅಂತ ರೈಸ್ ಆಗ್ತಿರ್ತಾನೆ ಇದ್ದಕ್ಕಿದಂಗೆ. ಇವಂದು ಮಾತಾಡ್ತಿರೋ ಸ್ಟೈಲೇ ಸರಿ ಇಲ್ಲ ಅಂತ ಅಂದ್ಬಿಟ್ಟು ಅವ್ರ ಅಪ್ಪ ಇದನ್ನ ಅವಾಯ್ಡ್ ಮಾಡಕ್ಕೋಸ್ಕರ ಅಡಿಗೆ ಮನೆಗೆ ಹೋಗ್ಬಿಡ್ತಾರೆ ಕುಕ್ ಮಾಡಕ್ಕೆ ಅಂತ. ಅಲ್ಲಿ ಹೋದ್ರೆ ಏನಾಗುತ್ತೆ, ಅವ್ರ ಕೈ ಸ್ಲಿಪ್ ಆಗ್ಬಿಟ್ಟು ತುಂಬಾ ಬಿಸಿ ಇರುತ್ತೆ, ಐಟಮ್ ಕೆಳಗೆ ಬಿದ್ದೋಗ್ಬಿಡುತ್ತೆ. ಇವ್ ನೋಡ್ಬಿಟ್ಟು ಅಲ್ಲೂ ಕಿಚಾಡ್ತಾ ಇರ್ತಾನೆ. ಎಲ್ಲ ಐಟಮ್ ಎಲ್ಲ ಎತ್ತಿಟ್ಬಿಟ್ಟು, ಅಲ್ಲ ನಿಮ್ ದುಡ್ಡು ವ್ಯಾಲ್ಯೂ ಗೊತ್ತಿಲ್ಲ ನಿಮ್ಗೆ ಮಾಡಕ್ ಬರಲ್ಲ ಅಂದ್ರೆ ಬರಕ್ ಹೋಗ್ಬೇಡಿ, ಏನಕ್ಕೆ ಇದೆಲ್ಲ ಮಾಡ್ತೀರಾ ಅಂತ ಜೋರಾಗಿ ಕಿರ್ಚಾಡ್ತಿರ್ತಾನೆ. ಅದಕ್ಕೆ ಅವರು ಬೈತಾರೆ ಚೆನ್ನಾಗಿ. ಅಲ್ಲ ನಿನ್ನ ಹತ್ರ ಯಾರು ಹೆಲ್ಪ್ ಕೇಳಿದ್ರ, ಏನಕ್ಕೆ ನನ್ನ ಹತ್ರ ಬಂದು ಕೂಗಾಡ್ತಿದ್ಯಾ, ಹೋಗು ಹೊರಗಡೆ ಅಂದ್ಬಿಟ್ಟು ಚೆನ್ನಾಗಿ ಬೋದ್ಬಿಟ್ಟು ಕಳಿಸ್ಬಿಡ್ತಾರೆ. ಇವ್ನು ಮಾತಾಡದೆ ಈಚೆ ಕಡೆ ಬರ್ತಾನೆ. ಇವ್ನು ನಡ್ಕೋತಿರೋ ವಿಧಾನ ಹೀರೋನ್ಗೆ ಇಷ್ಟನೇ ಆಗಲ್ಲ. ಇದ್ದಿದ್ದಂಗೆ ಸರಿಯಾಗಿ ತುಂಬಾ ಕೋಪ ಪಡ್ತಾ ಇರ್ತಾನೆ. ಹೀರೋ ಹೋಗ್ತಾ ಇದ್ರೆ ಹೀರೋಯಿನ್ ಕರೆದ್ಬಿಟ್ಟು, ನೋಡು ನಿನ್ಗೆ ಕೆಲಸ ಇಷ್ಟ ಇಲ್ಲ ಅಂತ ಅಂದ್ಬಿಟ್ರೆ ಆ ಕೆಲಸ ಬಿಟ್ಟು ನಿಂದೆ ಪ್ಲಾನ್ ಮಾಡ್ತಾ ಇದ್ದಲ್ಲ ಅದ್ರ ಮೇಲೆ ಗೇಮ್ ನ ಕ್ರಿಯೇಟ್ ಮಾಡೋದ್ಮೇಲೆ ಟ್ರೈ ಮಾಡು. ಏನಕ್ಕೆ ಅಂದ್ರೆ ಈ ತರ ಟೆನ್ಷನ್ ಮಾಡ್ಕೊಂಡು ಸುತ್ತಾ ಇರೋ ನನಗೆ ನೋಡಕ್ ಆಗ್ತಿಲ್ಲ, ಎಲ್ಲದಕ್ಕೂ ಕಿರ್ಚಾಡ್ತಿದ್ಯಾ ಅಂತ ಹೇಳ್ತಾನೆ. ಅದಕ್ಕೆ ಅವನು ಯಾರು ಹೇಳ್ದವ್ರು ಆತರ ಅಂತ. ಈಗ ನಾನು ನನ್ನ ಕೆಲಸ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ರೆ ನನಗೆ ಮನೆ ಯಾರು ನಡೆಸೋರು, ಮನೆಗೆ ಊಟಕ್ಕೆ ತಿಂಡಿಗೆ ಊಟಕ್ಕೆ ದುಡ್ಡುಗೆ ಎಲ್ಗೋಗ್ತೀಯ ಅನ್ಕೊಂಡು ಕೂಗಾಡ್ಬೇಕಾರೆ ನನ್ಗೆ ಗೊತ್ತು ನಿನಗೂ ಕೂಡ ಈ ಕೆಲಸ ಇಷ್ಟ ಇಲ್ಲ, ನೀವು ಮಾಡ್ತಿದ್ಯಾ ತಾನೆ ಅಂತಂದ್ರೆ ಯಾರು ಅಂದವ್ರು ಅಂದಾಗ, ಅದೇ ನಾನು ನೋಡಿದ್ನಲ್ಲ ನಿನ್ ಫೋನ್ಲಿ ಮೆಸೇಜ್, ಅವ್ನ ಯಾರೋ ಮಿಂಜೆ ನೀನ್ ಇದಾನಲ್ಲ ಎಕ್ಸ್, ಅವನೇನೋ ನಿನ್ಗೆ ಆರ್ಕಿಟೆಕ್ಟ್ ಕೆಲಸ ಕೊಡ್ತಾನಂತೆ,
ನೀನ್ ಅದನ್ನ ಯಾಕೆ ಅಕ್ಸೆಪ್ಟ್ ಮಾಡದೆ ಇನ್ನೂ ವೆಯ್ಟ್ ಮಾಡ್ತಾ ಇದೀಯಾ, ಮಾಡ್ಬಿಡು ನೋಡು, ಫಸ್ಟ್ ಮಾಡ್ಬಿಟ್ಟು ಬೇರೆ ಚೇಂಜ್ ಮಾಡ್ಕೊ, ಅದಾದ್ಮೇಲೆ ನನ್ನಿಂದ ನೀನು ಚಾನ್ಸ್ ಮಿಸ್ ಮಾಡ್ಕೊಂಡ್ಬಿಟ್ಟೆ ಅಂತ ಮುಂದೆ ರಿಗ್ರೆಟ್ ಮಾಡಬೇಡ ಅನ್ಕೊಂಡು ಚೆನ್ನಾಗಿ ಕೂಗಾಡ್ಬಿಟ್ಟು ಹೋಗ್ಬಿಡ್ತಾನೆ. ಇವಳಗ ಆ ತರ ಮೆಂಟಾಲಿಟಿನೇ ಇರಲ್ಲ. ಅದಾದ್ಮೇಲೆ ಮುಂದಕ್ಕೆ ಹೋದ್ಮೇಲೆ ಹೀರೋನ್ ಅಳ್ತಾ ನಿಂತ್ಕೊಬಿಡ್ತಾಳ ಅಲ್ಲೇ. ಇದ್ ನೋಡಿದಾಗ ಇವ್ನಿಗೆ ಬೇಜಾರಾಗ್ಬಿಡುತ್ತೆ. ಸರಿ ತಪ್ಪಾಯ್ತು ಅಂದ್ಬಿಟ್ಟು ಬಂದ್ಬಿಟ್ಟು ಸಾರಿ ಕೇಳ್ತಾನೆ. ಬಟ್ ಅವಳು ಅಳುನೇ ನಿಲ್ಸಲ್ಲ. ಇವನು ಹಗ್ ಮಾಡ್ಕೊಂಡು ಏನೇನೋ ಮಾಡ್ಕೊಂಡು ಸ್ವಲ್ಪ ಸಮಾಧಾನ ಮಾಡ್ತಾನೆ. ನನ್ಗೆ ಅದೇನಾಯ್ತು ಗೊತ್ತಿಲ್ಲ, ತುಂಬಾ ರೈಸ್ ಆಗ್ಬಿಟ್ಟೆ, ಬೇಡ ನಾನು ಪ್ಲೀಸ್ ಅಳ ನಿಲ್ಸು ಅನ್ಕೊಂಡು ಏನೇನೋ ಗೋಗರ್ಕೊಂಡು ನಿಲ್ಸ್ತಾನೆ. ಅದಾದ್ಮೇಲೆ ಇವ್ನ ಏನ್ ಮಾಡ್ತಾನೆ, ಆಫೀಸ್ಗೆ ಹೋಗ್ತಾನೆ. ಅವ್ನ ಇರೋಬ್ಬರ ಐಟಮ್ ಎಲ್ಲ ಎತ್ಕೊಂಡು ಕೆಲಸ ಬಿಟ್ಬಿಡ್ತಾನೆ. ಬರ್ಬೇಕಾದ್ರೆ ಏನ್ ಮಾಡ್ತಾನೆ, ಒಂದ್ ನೋಟಿಸ್ ಬರ್ಬಿಟ್ಟು ಇಲ್ಲಿಂದ ಓಡೋಗ್ಬಿಡು ಅಂತ ಬರ್ಬಿಟ್ಟು ಹೋಗ್ಬಿಡ್ತಾನೆ. ಯಾಕಂದ್ರೆ ಇವ್ನಿಗೂ ಆಲ್ರೆಡಿ ಒಂದ್ ನೋಟಿಸ್ ಬಂದಿರುತ್ತಲ್ವಾ. ಬಟ್ ಆದ್ರೆ ಅಲ್ಲಿ ಬರೋರು ಯಾರು ಕೂಡ ಅದನ್ನ ಸೀರಿಯಸ್ ತಗೊಳಲ್ಲ. ಮನೆಗ್ ಬಂದ್ಮೇಲೆ ಅವನದೇ ಆದಂತ ಗೇಮ್ ನ ಕ್ರಿಯೇಟ್ ಮಾಡಕ್ ಟ್ರೈ ಮಾಡ್ತಾ ಇರ್ತಾನೆ. ಎಷ್ಟೊಂದು ವಿಷಯನ ಮಾಡ್ಬಿಟ್ಟು ಅವ್ರ ಗೆ ತೋರಿಸ್ತಾನೆ ಇದು ಹೆಂಗಿದೆ ಅಂತ. ಅವಳೆಲ್ಲ ನೋಡ್ತಾಳೆ. ಬಟ್ ಆದ್ರೆ ಇದೆಲ್ಲ ಚೆನ್ನಾಗಿದೆ, ಇಲ್ಲಿ ಕ್ಯಾರೆಕ್ಟರ್ ನ ಸ್ವಲ್ಪ ಸ್ಟ್ರಾಂಗ್ ಆಗಿ ಕ್ರಿಯೇಟ್ ಮಾಡು. ಏನಕ್ಕೆ ಅಂದ್ರೆ ಕ್ಯಾರೆಕ್ಟರ್ ಗೆ ಎಲ್ಲಾ ವಿಷಯ ಇದ್ರೂನು ಅದೊಂಥರ ಫೀಲ್ ಕೊಡ್ತಾ ಇಲ್ಲ, ಅದಕ್ಕೆ ಏನೋ ಒಂದ್ ಮಿಸ್ಸಿಂಗ್ ಇದೆ ಅಂತ ಹೇಳ್ತಾಳೆ. ಅದನ್ನೆಲ್ಲ ನೋಟಿಸ್ ಮಾಡ್ಕೊಂತಾನೆ. ಈಗ ಅವ್ನ್ ಗೇಮ್ ಕ್ರಿಯೇಟ್ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ಎಲ್ಲಾ ಟೈಮ್ ಕಾಸಿಲ್ಲಿ ಬರುತ್ತೆ. ಅದರಿಂದ ಒಂದ್ ಪಾರ್ಟ್ ಟೈಮ್ ಕೆಲಸ ಮಾಡ್ತಾ ಇರ್ತಾನೆ ಒಂದು ರೆಸ್ಟೋರೆಂಟ್ಲಿ. ಆಮೇಲೆ ಅದ್ರ ಗೇಮ್ ಬಗ್ಗೆನೇ ಹೇಳ್ತಾ ಇರ್ತಾಳೆ, ನೀನು ಏನೇ ಮಾಡಿದ್ರು ಗೇಮ್ ನ ಸ್ವಲ್ಪ ಸ್ಟ್ರಗಲ್ ಮಾಡ್ತಿರಂಗೆ ಆ ಕ್ಯಾರೆಕ್ಟರ್ ಇನ್ನು ಎಮೋಷನ್ ಒಳಗೆ ಮುಳುಗೋ ತರ ಎಲ್ಲ ಕ್ರಿಯೇಟ್ ಮಾಡು, ಯಾಕಂದ್ರೆ ಗೇಮ್ ನೋಡ ಬೋರಿಂಗ್ ತರ ಇದೆ ಅಂತ ಹೇಳ್ತಾಳೆ. ಇವನು ಅದನ್ನೆಲ್ಲ ನೋಟಿಸ್ ಮಾಡ್ಕೊಂತಾನೆ. ಅದಾದ್ಮೇಲೆ ಮತ್ತೆ ಸ್ಟೋರಿ ಪ್ರೆಸೆಂಟ್ ಬರುತ್ತೆ. ಹೀರೋಯಿನ್ ನ ಅವ್ನು ಹುಡುಕ್ತಾ ಇರ್ತಾನೆ ಎಲ್ಲೋದ್ಲು ಅಂತ. ಯಾಕಂದ್ರೆ ಅವಳು ಹೇಳ್ದೆ ಕೇಳ್ದೆ ಬಂದ್ಬಿಟ್ಟಿರ್ತಾಳೆ. ಹಿಂಗೋ ಕಷ್ಟಪಟ್ಟು ಹುಡುಕ್ಬಿಡ್ತಾನೆ. ಬಟ್ ಆದ್ರೆ ಸಿಕ್ಕಿದ್ದೆ ಹೋಗಿದ್ದೆ ಅವ್ನ್ ಮಾತು ಕೇಳ್ತಾನೆ. ನಮ್ಮಿಬ್ರಿಗೂ ಬ್ರೇಕಪ್ ಆಗಕ್ ರೀಸನ್ ಏನು ಅಂತ ಗೊತ್ತಾ ಅಂತ ಕೇಳ್ತಾನೆ. ಆ ಕೇಳಿದ್ದೆ ಮತ್ತೆ ಪಾಸ್ಟ್ ಬರುತ್ತೆ. ಅವನು ಹೇಳಿದ್ನಲ್ಲ, ಅವನು ಯಾವ್ದಾದ್ರು ಸೂಪರ್ ಮಾರ್ಕೆಟ್ ಲಿ ಕೆಲಸ ಮಾಡ್ತಾ ಇರ್ತಾನೆ. ಅವ್ ಮಾಡ್ಬೇಕಾದ್ರೆ ಅವ್ರ ಫ್ರೆಂಡ್ಸ್ ಅದೇ ಜಾಗಕ್ಕೆ ಬರ್ತಾರೆ. ಇವನ್ನ ನೋಟಿಸ್ ಮಾಡ್ಬಿಡ್ತಾರೆ. ಆಗ ಬಾ ಅಂದ್ಬಿಟ್ಟು ಅವ್ನ ಮನೆ ಹತ್ರ ಕರ್ಕೊಂಡು ಹೋಗಿರ್ತಾರೆ. ಇವನು ಹಿಂಗಿರ್ತಾರೆ ಅವ್ನ ಫ್ರೆಂಡ್ಸ್ ಇವನ್ ಜೊತೆ ಅಂದ್ರೆ ಇವನ್ಗಿಂತಾನು ಕಮ್ಮಿಗಿರ್ತಾರೆ. ಈಗ ನೋಡಿದ್ರೆ ಅವ್ರ ಅಪ್ಪನ ಆಸ್ತಿಲಿ ಅವರೆಲ್ಲ ಮೇರ್ಕೊಂಡು ಒಂದ್ ಲೆವೆಲ್ ಬಂದ್ಬಿಟ್ಟಿರ್ತಾರೆ. ಇದ್ ನೋಡಿದಾಗ ಅವ್ನಿಗೆ ಸ್ವಲ್ಪ ಬೇಜಾರಾಗುತ್ತೆ. ಹೀರೋಯನ್ನು ಕರ್ಕೊಂಡು ಹೋಗಿರ್ತಾರೆ. ಅವ್ನು ಅನ್ಕೋತಾ ಇರ್ತಾನೆ, ಅಲ್ಲ ಕಾಲೇಜಲ್ಲಿ ಏನೂ ಮಾಡ್ಲಿಲ್ಲ, ಓದಕ್ ಬರ್ತಿರ್ಲಿಲ್ಲ, ಹೆಂಗೋ ಕೇರ್ಲೆಸ್ ಸುತ್ತಾ ಇದ್ರು, ಜಸ್ಟ್ ಒಂದು ಅದೃಷ್ಟ ಇಟ್ಕೊಂಡೆ ಈಗ ಒಂದ್ ಲೆವೆಲ್ ಬಂದ್ಬಿಟ್ರು ಅಂದ್ರೆ ನಂಬಕ್ಕಾಗತ್ತಾ ಅಂತ ಅನ್ಕೊಂಡು ಗೋಣಿಕೊಂಡೆ ಅವಳನ್ನ ಕರ್ಕೊಂಡು ಹೋಗ್ತಾನೆ. ಸರಿ ಡ್ರಿಂಕ್ ಮಾಡಕ್ಕೆ ಅಂತ ಒಂದ್ ಜಾಗದಲ್ಲಿ ಕುತ್ಕೊಂಡು ಕುಡಿತಾ ಇರ್ತಾರೆ. ಅವಾಗ ಹೀರೋ ಸ್ವಲ್ಪ ತುಂಬಾ ಬೇಜಾರಿರ್ತಾನೆ. ಇದು ಹೀರೋಯಿನ್ಗೆ ಅರ್ಥ ಆಗುತ್ತೆ, ಚೆನ್ನಾಗಿ ಅರ್ಥ ಮಾಡ್ಕೋತಾಳೆ. ಯಾಕಂದ್ರೆ ಅವ್ರ ಫ್ರೆಂಡ್ಸ್ ಎಲ್ಲ ಒಂದ್ ಲೆವೆಲ್ ಬಂದ್ಬಿಟ್ರು, ಇವನ್ ಬಂದಿಲ್ಲ, ಅದೆಲ್ಲ ಎಂತರ್ಗೂ ಅದು ಚುಚ್ಚುತ್ತಲ್ವಾ. ಸೊ ಅದನ್ನ ಯೋಚನೆ ಮಾಡ್ಕೊಂಡು ಅವಳೇನು ಮಾತಾಡಲ್ಲ, ಸ್ವಲ್ಪ ಕೈ ಹಿಡ್ಕೊಂಡು ಸಮಾಧಾನ ಮಾಡಕ್ ಟ್ರೈ ಮಾಡ್ತಾಳೆ. ಆಮೇಲೆ ಏನಾಗುತ್ತೆ, ಕುತ್ಕೊಂಡೇ ಇರ್ಬೇಕಾದ್ರೆ ಯಾರೋ ಪಕ್ಕದಲ್ಲಿರೋನು ಟಚ್ ಮಾಡ್ಕೊಂಡು ಹೋಗ್ತಾನೆ. ಸ್ವಲ್ಪ ತಲೆಗೆ ಟಚ್ ಆಗುತ್ತೆ. ಅದ್ ನಾರ್ಮಲ್ ಆಗಿ ತಗೋಬೋದಿತ್ತು. ಇವನಿರೋ ಪರಿಸ್ಥಿತಿಯಲ್ಲಿ ಸರಿಯಾಗಿ ಒಬ್ಬ ಬರುತ್ತೆ, ಹೋಗ್ಬಿಟ್ಟು ಹೊಡಿಯಕ್ ಹೋಗ್ಬಿಡ್ತಾನೆ. ಅಲ್ಲಿರೋರು ತುಂಬಾ ಜನ ಇರ್ತಾರೆ, ಎಲ್ಲ ಹೊಡೆದಾಡ್ಕೊಂಡು ತುಂಬಾ ಜಗಳ ಆಗ್ಬಿಡುತ್ತೆ. ಹೀರೋಯಿನ್ ಹೋಗ್ಬಿಟ್ಟು ಅವಳು ಆಲ್ರೆಡಿ ಫ್ರಸ್ಟ್ರೇಷನ್ ಅಲ್ಲೇ ಅವಳೆ ಇವನು ಆಡ್ತಿರೋದೇ ಸರಿಯಾಗಿರಲ್ಲ, ತುಂಬಾ ಕಂಟ್ರೋಲ್ ಮಾಡ್ತಿರ್ತಾಳೆ. ಅವಳು ಕಪಾಲಕ್ಕೆ ಹೊಡ್ಬಿಡ್ತಾಳೆ. ಹೊಡ್ಬಿಟ್ಟು ನಿನ್ಗೆ ಹೊಡಿಬೇಕು ಅಂತಿತ್ತು ಅಂದ್ರೆ ನನ್ಗೆ ಹೊಡಿ, ಏನಕ್ಕೆ ನೀನು ಮಿಕ್ದವ್ರ ಮೇಲೆಲ್ಲ ಕೋಪ ತೋರಿಸ್ತೀಯ ಅಂತ ಅನ್ಕೊಂಡು ತುಂಬಾ ಕೋಪ ಬರ್ತಾಳೆ. ಅದಾದ್ಮೇಲೆ ಹೀರೋ ಮನೆಯಿಂದ ಹೊರಗಡೆ ಹೋಗೋದೇ ಇಲ್ಲ, ಗೇಮ್ ಆಡ್ಕೊಂಡೇ ಕೂತಿರ್ತಾನೆ. ತುಂಬಾ ದಿನ ಮನೆ ಒಳಗಡೆನೆ ಇರ್ತಾನೆ ಹೊರತು ಈಚೆಗೆ ಹೋಗಲ್ಲ. ಇವಳು ಬಂದ್ಬಿಟ್ಟು ಸ್ವಲ್ಪ ಕಿಟಕಿ ತೆಗೆದ್ರೆ ಬೇಡ ಅಂದ್ಬಿಟ್ಟು ಬೇಕು ಅಂತ ಹೋಗ್ಬಿಟ್ಟು ಕಿಟಕಿ ಹಾಕ್ತಾನೆ. ಒಂಚೂರ್ನು ಬೆಲೆ ಕೊಡಲ್ಲ ಅವಳಿಗಂತೂ. ಅವಳೇ ಮನೇನ ನಡೆಸ್ತಾ ಇರ್ತಾಳೆ, ಕಷ್ಟಪಟ್ಟು ದುಡ್ದ್ಬಿಟ್ಟು ಮನೆಯೊಳಗೆ ಕುತ್ಕೊಂಡು ಸ್ಮೋಕ್ ಮಾಡ್ಕೊಂಡು ಕೂತಿರ್ತಾನೆ. ಇದ್ ಮಾಡೋದ್ರಿಂದ ಹೀರೋಯಿನ್ಗೆ ತಡೆಯಕ್ ಆಗ್ತಿರಲ್ಲ. ಆಲ್ರೆಡಿ ಅವಳು ಫ್ರಸ್ಟ್ರೇಷನ್ ಅವಳೆ. ಏನ್ ಮಾಡ್ತಾಳೆ, ಸುಮ್ನೆ ಒಂದ್ ಬ್ಯಾಗ್ ತಗೋತಾಳೆ, ಮಾತಾಡದೆ ಹೋಗ್ತಾನೆ ಇರ್ತಾಳೆ. ಇವನ್ಗೆ ಏನೋ ಅನ್ಸ್ಬಿಡುತ್ತೆ ಬಿಟ್ಬಿಟ್ಟು ಹೋಗ್ಬೋದು ಅಂತ ಹುಡಿಕೊಂಡು ಹೋಗ್ತಾನೆ. ಅಲ್ಲಿ ನೋಡಿದ್ರೆ ಒಂದ್ ಟ್ರೈನ್ ಹತ್ಬಿಟ್ಟಿರ್ತಾಳ ಅವಳು. ಇವನ್ ಬೇಕಾದ್ರೆ ಕರ್ದಿದ್ರೆ ಬಂದ್ಬಿಡ್ತಿದ್ಲು. ನಿಂತ್ಕೊಂಡು ನೋಡ್ತಾ ಇರ್ತಾನೆ, ಕರಿಯೋದು ಇಲ್ಲ, ಅವಳು ಕೂಡ ಬರ್ಬೇಕು ಅಂತ ಅನ್ಸೋದು ಇಲ್ಲ. ಅದಾದ್ಮೇಲೆ ಇವ್ರು ಇಬ್ರು ಬೇರೆ ಆಗ್ಬಿಟ್ಟಿರ್ತಾರೆ. ಮತ್ತೆ ಸ್ಟೋರಿ ಪ್ರೆಸೆಂಟ್ ಬರುತ್ತೆ. ಆ ದಿನದಲ್ಲಿ ಅವ್ನ್ ಕೇಳೋದಿಲ್ಲ ನೀ ಯಾಕೆ ಹೋಯ್ತಾ ಇದೀಯ ಅಂತ. ಬಟ್ ಆದ್ರೆ ಇವತ್ ಕೇಳ್ತಾನೆ, ನೀ ಯಾಕೆ ಹೋಗ್ಬಿಟ್ಟೆ ಅಂತ ಕೇಳ್ತಾನೆ. ಅದಕ್ಕೆ ಅವಳು, ನಾನು ಅಕಸ್ಮಾತ್ ಹೋಗ್ಲಿಲ್ಲ ಅಂತ ಅನ್ಕೋ, ಅದೇ ತರ ನಿನ್ ಲೈಫ್ ನ ಮುಗಿಸ್ಬಿಡ್ತಿದೆ, ನಿಂದು ಕನ್ಸ್ನ ನೀನ್ ಯಾವತ್ತೂ ಮಾಡ್ತಾ ಇರ್ಲಿಲ್ಲ, ನಿನ್ಗ ಚಲನ ಇರ್ತಿರ್ಲಿಲ್ಲ, ಅದಕ್ಕೆ ಹೋಗ್ಬಿಟ್ಟೆ ಅಂತ ಹೇಳ್ತಾಳೆ. ಇದೆಲ್ಲ ಆದ್ಮೇಲೆ ಇಬ್ರು ಅಲ್ಲಿ ಕೂತ್ಕೊಂಡು ತುಂಬಾ ಅಳ್ತಾ ಕೂತಿರ್ತಾರೆ. ಒಬ್ರಿಗೊಬ್ರು ಎಲ್ಲ ದುಃಖ ಎಲ್ಲ ಓವರ್ ಫ್ಲೋ ಆಗ್ತಾ ಇರುತ್ತೆ. ಆಗ ನಾನ್ ನಿನ್ನ ಕಳ್ಕೊಂಡ್ಬಿಟ್ಟೆ ಅಂತ ಹೀರೋಯಿನ್ ಹೇಳ್ತಾಳೆ. ಅದಕ್ಕೆ ನನ್ನನ್ನ ನೀನ್ ಕಳ್ಕೊಳಕ್ಕೆ ನಾನು ಬಿಟ್ಬಿಟ್ಟೆ ಅಂತ ಹೀರೋ ಹೇಳ್ತಾನೆ. ಹಂಗ ಹೇಳ್ಕೊಂಡು ಇಬ್ರು ಫೀಲ್ ಮಾಡ್ತಾ ಇರ್ತಾರೆ. ಈಗ ಏನೋ ನಡೆಯೋದ್ ನಡೆದೋಯ್ತು, ಆದ್ರೆ ನಾನ್ ರಿಗ್ರೆಟ್ ಮಾಡಲ್ಲ. ಏನಕ್ಕೆ ಅಂದ್ರೆ ನನ್ ಲೈಫೇ ಚೇಂಜ್ ಆಗೋಯ್ತು. ನೀ ಇದ್ದಿದ್ರೆ ಚೇಂಜ್ ಆಗ್ತಿತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಆದ್ರೆ ನೀ ಮಾಡಿದ ಒಂದು ಡಿಸಿಷನ್ ಇಂದ ನನ್ ಲೈಫ್ ಚೇಂಜ್ ಆಗಿದೆ. ಸೊ ಅದಕ್ಕೆ ಥ್ಯಾಂಕ್ ಯು ಹೇಳ್ತೀನಿ ಅಂದ್ಬಿಟ್ಟು ತುಂಬಾ
ತುಂಬಾ ಅಳ್ತಾ ಇರ್ತಾನೆ, ನಾನು ರಿಗ್ರೆಟ್ ಮಾಡಲ್ಲ ಅಂತಾನು ಹೇಳ್ತಾನೆ. ಅದಾದ್ಮೇಲೆ ಮತ್ತೆ ಪಾಸ್ಟ್ ಹೋಗುತ್ತೆ. ಅವ್ಳು ಬಿಟ್ಟು ಹೋದ್ಮೇಲೆ ಅವ್ನಿಗೆ ಏನ್ ಮಾಡೋದು ಅಂತಾನೆ ಗೊತ್ತಾಗಲ್ಲ, ಇನ್ನೂ ಡಿಪ್ರೆಷನ್ ಜಾಸ್ತಿ ಆಗ್ಬಿಟ್ಟಿರುತ್ತೆ. ಬಟ್ ಆದ್ರೆ ಅವನು ಸ್ವಲ್ಪ ರಿಕವರ್ ಮಾಡ್ಕೊಂಡು ಅದರಿಂದ ಹೊರಗಡೆ ಬರೋಕ್ಕೆ ಆ ಗೇಮ್ ನ ಕ್ರಿಯೇಟ್ ಮಾಡ್ತಾ ಸ್ಟಾರ್ಟ್ ಮಾಡ್ತಾನೆ. ಯಾವ ತರ ಅಂದ್ರೆ ಸ್ಟಾರ್ಟಿಂಗ್ ಸ್ವಲ್ಪ ಕಲರ್ ಆಗಿರುತ್ತೆ, ಆಮೇಲೆ ಮತ್ತೆ ಬೇರೆ ಆಗ್ಬೇಕಾದ್ರೆ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಇರುತ್ತೆ, ಮತ್ತೆ ಒಂದಾಗ್ಬೇಕಾದ್ರೆ ತುಂಬಾ ಖುಷಿಯಾಗಿ ಕಲರ್ಫುಲ್ ಆಗುತ್ತೆ. ಆ ತರ ಒಂದು ಥೀಮ್ ಇಟ್ಕೊಂಡು ತುಂಬಾ ಕಲರ್ಫುಲ್ ಆಗಿ ಏನೋ ಟ್ರೈ ಮಾಡಕ್ಕೆ ಅವ್ನ್ ಸ್ಟೋರಿ ಬೇಸ್ ಗೇಮ್ ನ ಕ್ರಿಯೇಟ್ ಮಾಡ್ತಾ ಇರ್ತಾನೆ. ಈ ಕಡೆ ಹೀರೋಯಿನ್ ಅವ್ನ್ ಬಿಟ್ಟೋದ್ಮೇಲೆ ಅವಳು ಕೂಡ ಕಷ್ಟನೇ ಇರುತ್ತೆ. ಬಟ್ ಆದ್ರೆ ಈಗ ಬೇರೆ ಚಾಯ್ಸ್ ಮಾಡ್ಬೇಕಲ್ಲ, ಅವಳು ಪಾರ್ಟ್ ಟೈಮ್ ಮಾಡ್ಕೊಂಡು ಅವಳ ಜೀವನ ನಡೆಸ್ಕೊಂಡು ಆಮೇಲೆ ಅವಳು ಹೈಯರ್ ಸ್ಟಡಿನ ಓದಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ. ಆಮೇಲೆ ಹೀರೋದು ನಂಬರ್ ಕೂಡ ಡಿಲೀಟ್ ಮಾಡ್ಬಿಡ್ತಾಳೆ. ಸ್ವಲ್ಪ ದಿನ ಹೋಗ್ತಾ ಹೋಗ್ತಾ ಒಂದ್ ದೊಡ್ಡ ಕಂಪ್ನಿಲಿ ಅವಳಿಗೆ ಕೆಲ್ಸನೂ ಸಿಕ್ಬಿಡುತ್ತೆ. ಅದೇ ತರನು ಅಷ್ಟೇ ಹೀರೋನು ಒಂದ್ ದೊಡ್ಡ ಕಂಪ್ನಿಲಿ ಕೆಲ್ಸನೂ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಏನಕ್ಕೆ ಅಂದ್ರೆ ಅವ್ನ್ ಕ್ರಿಯೇಟ್ ಮಾಡಿರೋ ಗೇಮ್ ತುಂಬಾ ಫೇಮಸ್ ಆಗ್ಬಿಡುತ್ತೆ. ಆ ಫೇಮಸ್ ಆಗಿದ್ದರಿಂದ ಅವ್ನಿಗೆ ತುಂಬಾ ಕಡೆ ಆಫರ್ ಬರ್ತಿರುತ್ತೆ. ಯಾವ್ದೋ ಒಂದು ಕಂಪ್ನಿನ ಸೆಲೆಕ್ಟ್ ಮಾಡ್ತಾನೆ. ಆ ಕಂಪ್ನಿ ಸ್ವಲ್ಪ ಚೆನ್ನಾಗಿರೋದನ್ನ ನೋಡ್ಕೊಂಡು ಅದ್ರಲ್ಲಿ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಹಿಂಗ್ ಹೋಗ್ತಾ ಹೋಗ್ತಾ ಮತ್ತೆ ಪ್ರೆಸೆಂಟ್ ಬರುತ್ತೆ. ಅವಳು ಹೀರೋನ್ ಹೇಳ್ತಾಳೆ, ನನ್ಗೆ ಗೊತ್ತು ತಾನೆ ನಾನು ನಿನ್ನ ತುಂಬಾ ಇಷ್ಟ ಪಡ್ತಿದೆ ಅಂತ ಅಂದ್ಬಿಟ್ಟು ಹೇಳ್ಬೇಕಾರೆ ಹೀರೋನು ಹೇಳ್ತಾನೆ ನನಗೂ ಗೊತ್ತು ಅಂತ ಅವಳು ಹೇಳ್ತಾಳೆ. ಹೇಳ್ತಾ ಹೀರೋನ್ ಹೇಳ್ತಾಳೆ, ಥ್ಯಾಂಕ್ ಯು ನನ್ ಮನೆನ ವಾಪಸ್ ಕರ್ಕೊಂಡ್ ಬಂದಿದ್ದಕ್ಕೆ, ನನ್ ಮನೆಗೆ ನೀನು ಅಲೋ ಮಾಡಿದಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾಳೆ. ಹೋಗಕ್ಕಿಂತ ಮುಂಚೆ ಹೀರೋ ನಿನ್ನ ಅಡ್ರೆಸ್ ಕೊಡು ಅಂತ ಕೇಳ್ತಾನೆ. ಏನಕ್ಕೆ ಅಂದ್ರೆ ನಿನಗೆ ಏನೋ ಒಂದ್ ವಿಷಯನ ಕಳಿಸ್ಬೇಕು ಅಂತ ಅಂದ್ಬಿಟ್ಟು ಅಡ್ರೆಸ್ ಇಸ್ಕೊಂತಾನೆ. ಆಮೇಲೆ ಇಬ್ರು ಹಗ್ ಮಾಡ್ಕೊಂಡು ಒಬ್ರಿಗೊಬ್ರು ಮಾತಾಡ್ತಾ ಹಂಗೆ ಬಾಯ್ ಹೇಳ್ತಾರೆ. ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಅವಳ ಅಡ್ರೆಸ್ಗೆ ಹೀರೋ ಅಪ್ಪಂದು ಒಂದು ಹಳೆ ಮೆಸೇಜ್ ಅವಳಿಗೆ ಸೆಂಡ್ ಆಗಿರುತ್ತೆ. ಅದೇನು ಅಂದ್ಬಿಟ್ಟು ಚೆಕ್ ಮಾಡ್ತಾ ಇರ್ತಾಳೆ. ಅದ್ರಲ್ಲಿ ಅವ್ರ ಅಪ್ಪ ಬರ್ದಿರ್ತಾರೆ, ನಾನು ತುಂಬಾ ವಿಷಯಗಳಲ್ಲಿ ಎಷ್ಟೊಂದ್ ಕಡೆ ಕೇಳಿದ್ದೀನಮ್ಮ, ಲವ್ ಸ್ಟೋರಿ ಅನ್ನೋದೆಲ್ಲ ಚೆನ್ನಾಗಿತ್ತು. ನಮ್ಮ ಮಗನ್ ಲೈಫ್ ಅಲ್ಲಿ ನೀನ್ ಒಂಥರ ಮ್ಯಾಜಿಕ್ ತರ ಬಂದೆ. ಇಬ್ರು ನೋಡ್ದಾಗೆಲ್ಲ ನಂಗೆ ತುಂಬಾ ಖುಷಿ ಆಗ್ತಾ ಇತ್ತು. ನಾನು ಆಸೆ ಪಟ್ಟೆ ಇಬ್ರು ಒಂದಾಗ್ತಾರ ಅಂತ, ಚೆನ್ನಾಗಿದ್ದಾರ ಅಂತ. ಬಟ್ ಏನ್ ಮಾಡೋದು, ಸಿಚುವೇಶನ್ ಏನಾಗುತ್ತೆ ಅಂತ ಯಾರಿಗೂ ಹೇಳಕ್ಕಾಗಲ್ಲ. ನೀವು ಎಲ್ಲೇ ಇದ್ರೂ ಸರಿ ಚೆನ್ನಾಗಿರಿ. ನಾನು ಇದು ಯಾಕೆ ನಿನ್ನ ಹತ್ರ ಹೇಳ್ತಾ ಇದ್ದೀನಿ ಅಂದ್ರೆ, ನಿನ್ನ ಒಂಥರ ನನ್ನ ಮಗಳಾಗಿ ನೋಡಿದೆ, ನಿನ್ನ ಮರೆಯಕ್ ಆಗ್ಲಿಲ್ಲ ನನಗೂ ಕೂಡ. ಸೊ ಅದರಿಂದ ಇದನ್ನ ನಿನಗೆ ಲೆಟರ್ ಬರ್ದಿದ್ದೀನಿ ಅಂದ್ಬಿಟ್ಟು ಬರ್ದಿರ್ತಾರೆ. ಅದಲ್ದೆ ನಾನು ಈ ಪ್ರಪಂಚದಲ್ಲಿ ಇಲ್ಲ ಅಮ್ಮ, ಇವಾಗ ಬಿಟ್ಬಿಟ್ಟಿದ್ದೀನಿ, ನನ್ಗೆ ಆಲ್ಮೋಸ್ಟ್ ಹತ್ರ ಬಂದ್ಬಿಡ್ತು ಅಂತ ಬರ್ದಿರ್ತಾರೆ. ಏನಂತಂದ್ರೆ ಹೀರೋ ಅಪ್ಪ ಆಲ್ಮೋಸ್ಟ್ ತೀರೋಗ್ಬಿಟ್ಟಿದ್ದಾರೆ. ಸೊ ಅದರಿಂದ ಇವಳಿಗೆ ಅಂತ ಒಂದು ಮೆಸೇಜ್ ಕೊಟ್ಟಿರ್ತಾರೆ. ಅದನ್ನ ಹೀರೋ ಇವಳು ಕಳ್ಸಿದ್ದಾನೆ. ಇದೆಲ್ಲ ಓದಾದ್ಮೇಲೆ ಹೀರೋಯಿನ್ ಬಂದ್ಬಿಟ್ಟು ಅವಳ ಹೀರೋ ಗೇಮ್ ನ ಆಡ್ತಾ ಕೂತಿರ್ತಾಳೆ. ಆಡ್ತಾ ಲಾಸ್ಟ್ ಅಲ್ಲಿ ಫುಲ್ ಕಲರ್ ಬ್ಲಾಕ್ ಅಂಡ್ ವೈಟ್ ಇರುತ್ತೆ. ಆ ಗೇಮ್ ಕಂಪ್ಲೀಟ್ ಆಗಿದ್ದೆ ಹ್ಯಾಪಿ ಎಂಡಿಂಗ್ ತರ ಕಲರ್ಫುಲ್ ಆಗ್ಬಿಡುತ್ತೆ. ಅದ್ ನೋಡಕ್ ತುಂಬಾ ಚೆನ್ನಾಗಿರುತ್ತೆ. ಇವ್ರ ರಿಯಲ್ ಲೈಫ್ ಅಲ್ಲಿ ಕಲರ್ಫುಲ್ ಆಗಿ ಇದು ಲೈಫ್ ಹೋಗ್ತಾ ಬ್ಲಾಕ್ ಅಂಡ್ ವೈಟ್ ಆಗ್ಬಿಡ್ತು, ಮುಂದೆ ಕಲರ್ಫುಲ್ ಬರ್ಲೇ ಇಲ್ಲ. ಗೇಮ್ ಅಲ್ಲಾದ್ರು ಒಂದಾಗ್ತಾರೆ, ಇಲ್ಲಿ ಗೇಮ್ ರಿಯಲ್ ಲೈಫ್ ಅಲ್ಲಿ ಒಂದಾಗಲ್ಲ. ಏನಕ್ಕೆ ಅಂದ್ರೆ ಹೀರೋ ಮದ್ವೆ ಆಗ್ಬಿಟ್ಟ, ಅವಂದೇ ಸಪರೇಟ್ ಲೈಫ್ ಬಂದ್ಬಿಡ್ತು. ಹೀರೋಯಿನ್ ಕೂಡ ಮದ್ವೆ ಆಗಿಲ್ಲ, ಯಾರನ್ನು ಇಷ್ಟಪಟ್ಟಿಲ್ಲ, ಅವಳದೊಂಥರ ಬಿಸಿ ಲೈಫ್ ಆಗ್ಬಿಡ್ತು. ಆದ್ರೆ ಹೀರೋಯಿನ್ ಆಸೆ ಪಟ್ಟಿದ್ದೇನು, ಹೀರೋ ಜೊತೆ ಒಂದ್ ಫ್ರೆಂಡ್ಶಿಪ್ ಇರ್ಬೇಕು ಅಂತ. ಈಗ ಮುಂದೆ ಇದ್ರೂ ಇರ್ಬೋದು, ಆದ್ರೆ ಹೀರೋಗ್ ವೈಫ್ ಇದ್ದಾಳ ಅಂತ ತೋರಿಸ್ಲಿಲ್ಲ. ಮುಂದೆ ಒಂದಾದ್ರೂ ಒಂದಾಗ್ಬೋದು ಅಂತ ಹೇಳ್ತಾ ಈ ಮೂವಿನ ಇಲ್ಲೇ ಮುಗಿಸ್ತಾರೆ. ಈ ಮೂವಿ ಬಗ್ಗೆ ನಿಮ್ಗೆ ಏನ್ ಅನ್ಸ್ತು ಅಂತ ಒಂದ್ 2 ಲೈನ್ ಕಾಮೆಂಟ್ ಸೆಕ್ಷನ್ ಹಾಕಿ. ನೀವು ಚಾನಲ್ ಹೊಸಬರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.